ನರಹರಿ ಪಾಲಿಸುಗೆ ಜಗವಾ ತೊರವೆಯರಾಯ ನರಹರಿ ಪಾಲಿಸುಗೆ ಜಗವಾ ಧರ್ಮಬಂಧುಗಳೇ, ರಾಮಾಯಣ ಪ್ರವಚನ ಮಾಲಿಕೆಯ 46ನೇ ಸಂಚಿಕೆಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಸುಂದರಕಾಂಡದ 2ನೇ ಸಂಧಿಯ ಕಡೆಗೆ ನಾವು ಇವತ್ತು ಸಾಗೋಣ. ಸೀತಾನ್ವೇಷಣೆಗೆ ಹನುಮಂತ ಹೊರಟಿದ್ದಾನೆ. ಹನುಮಂತ ತೃಣಬಿಂದು ಮಹರ್ಷಿಗಳ ಆಶ್ರಮಕ್ಕೆ ಬಂದು ಅವರ ದರ್ಶನ ಪಡೆದು ಅವರ ಸಹಾಯದಿಂದ ತಾನು 700 ಯೋಜನ ಮುಂದೆ ಬಂದಿದ್ದೇನೆ, ಲಂಕೆಯನ್ನು ದಾಟಿ ಅಂತ ಅವನಿಗೆ ಗೊತ್ತಾಯಿತು. ವಾಲ್ಮೀಕಿ ರಾಮಾಯಣದಲ್ಲಿ ಈ ಉಲ್ಲೇಖ ಇಲ್ಲ, ತೊರವೆ ಇದನ್ನು ಉಲ್ಲೇಖ ಮಾಡಿದ್ದಾನೆ. ವಾಲ್ಮೀಕಿ ನೇರವಾಗಿ ಹನುಮಂತ ಲಂಕೆಗೆ ಪ್ರವೇಶಿಸುವಂಥದ್ದು ಹೇಳ್ತಾನೆ. ಇಲ್ಲಿ ತೊರವೆ ಲಂಕೆಯನ್ನು ದಾಟಿ 700 ಯೋಜನ ಮುಂದೆ ಹೋದಂತಹ ಪ್ರಕರಣ ಮತ್ತು ತೃಣಬಿಂದು ಮಹರ್ಷಿಗಳನ್ನು ಇಲ್ಲಿ ಉಲ್ಲೇಖಿಸ್ತಾರೆ. ತೃಣಬಿಂದುಗಳು ಹನುಮಂತನನ್ನು ತೃಣದ ಬಿಂದುವಿನ ಮೂಲಕವಾಗಿ ಅಲ್ಲಿ ಅವನನ್ನು ಕೂತುಕೊಳಿಸಿ ತಾನು ತನ್ನ ವಿಶಿಷ್ಟ ಶಕ್ತಿಯಿಂದ ಲಂಕಾ ದರ್ಶನವನ್ನು ಮಾಡಿಸ್ತಾರೆ. ಹಾಗೆ ಹನುಮಂತ ಅಲ್ಲಿಂದ ನೆಗೆದು ನೇರ ಲಂಕೆಗೆ ಬರ್ತಾನೆ. ಆ ಹೊತ್ತಿಗೆ ಮಧ್ಯಾಹ್ನ ಕಳೆಯಿತು ಅಂತ ಕವಿ ಹೇಳ್ತಾನೆ. ನೋಡೋಣ. ವಾರಿಜ ಪ್ರಿಯ ಕುಲದ ರಾಜಕುಮಾರಕ್ಕೆ ತತ್ಸಮಯದಲ್ಲಿ ರವಿ ಸಾರಿದನು ಸಾಗರವನ ಪರಾಹ್ನದಲ್ಲಿ ಪಶ್ಚಿಮದ ತೀರಿತುತ್ಸವ ಕಮಲಿನಿಗೆ ಕೈ ಸಾರಿ ತುಂಬ ಕುಮುದಿನಿಗೆ ದಿಗುವಾರುಣಿಯುಳ್ ಅನುರಾಗರಸ ಪರ್ಬಿದುದು ನಿಮಿಷದಲ್ಲಿ ದಿಗುವಾರುಣಿಯುಳ್ ಅನುರಾಗರಸ ಪರ್ಬಿದುದು ನಿಮಿಷದಲ್ಲಿ ತೃಣಬಿಂದು ಮಹರ್ಷಿಗಳ ಸಹಾಯದಿಂದ ಹನುಮಂತ ಆ ಪ್ರದೇಶದಿಂದ ಮತ್ತೆ ಉತ್ತರ ಭಾಗಕ್ಕೆ ವಾಯುಮಾರ್ಗದ ಮೂಲಕವಾಗಿ ನೆಗೀತಾನೆ. ಪುನಃ 700 ಯೋಜನ ಹಿಂದೆ ಬರ್ತಾನೆ. ಅದು ಹೊತ್ತು ಮಧ್ಯಾಹ್ನ ಕಳೆದಿದೆ ಅಂತ ಕವಿ ಹೇಳ್ತಾನೆ. ಇಲ್ಲಿ ಪಶ್ಚಿಮ ಸಾಗರದಲ್ಲಿ ಸೂರ್ಯ ಮುಳುಗುವ ಹೊತ್ತು ಸಂಜೆ ಸಮೀಪಿಸುತ್ತಿದ್ದಂತೆ ಹನುಮಂತ ಬರ್ತಾನೆ. ಇಡೀ ಕೆಂಬಣ್ಣ ವ್ಯಾಪಿಸಿದೆಯಂತೆ ಆ ಪ್ರದೇಶದಲ್ಲಿ. ಹಾಗೆ ಗಾಢ ನಿದ್ರೆ ಹತ್ತಲು ನಿದ್ರೆ ಬರುವಂತಹ ಸಮಯ ಅದು. ಬ್ರಹ್ಮಾಂಡವೆಂಬಂತಹ ಮನೆ ಕತ್ತಲೆಯನ್ನು ಆವರಿಸ್ತದೆ ಅಂತ ಕವಿ ಬಹಳ ಸೊಗಸಾಗಿ ಹೇಳ್ತಾನೆ. ಇಲ್ಲಿ ರಾಕ್ಷಸಿಯ ಸೂರ್ಯನೆಂಬ ದೀಪವನ್ನು ಭೂಮಿಯ ಮಂಚದಲ್ಲಿ ಮಲಗಿಸಿ ಕುಳಿತಳೋ ಎಂಬಂತೆ ಕಂಡಿತು. ಅಂದರೆ ಆ ಪ್ರದೇಶದಲ್ಲಿ ಅಲ್ಲಿ ಲಂಕೆಯನ್ನು ಕಾಯುವುದಕ್ಕೊಬ್ಬಳಿದ್ಲು. ಅವಳಿಗೆ ಲಂಕಿಣಿ ಅಂತ ಹೆಸರು. ಇಡೀ ಲಂಕೆಗೆ ಕಣ್ಗಾವಲವಳು ರಾತ್ರಿ ಹೊತ್ತಿನಲ್ಲಿ. ಅದನ್ನು ಲಂಕಾ ದೇವತೆ ಅಂತೂ ಉಲ್ಲೇಖ ಮಾಡಿದ್ದಾರೆ. ಒಂದು ರೀತಿಯಿಂದ ರಾವಣನಿಗೆ ಅನುಗ್ರಹ ರೂಪವಾಗಿ ಲಂಕಿಣಿ ಲಂಕೆಯನ್ನು ಮಹಾದ್ವಾರದಲ್ಲಿ ಅದು ಪ್ರತ್ಯೇಕವಾಗಿ ರಾತ್ರಿ ಹೊತ್ತು ರಕ್ಷಣೆ ಮಾಡುತ್ತಿದ್ಲು. ಬೇರೆ ಬೇರೆ ರಾಮಾಯಣಗಳಲ್ಲಿ ಬೇರೆ ಬೇರೆ ರೀತಿಯ ಉಲ್ಲೇಖಗಳಿವೆ ಇಲ್ಲಿ. ಹಾಗೆ ಗೆಲುವಿಗೆ ಒಂದು ಶಕುನವನ್ನು ಅವ ತುದಿಬೆರಳಿನಿಂದ ವಿಮರ್ಶಿಸಿದ್ರಂತೆ ಹನುಮಂತ. ಭೂಮಿ ಅದುರಿತು ಅಂತ ಹೇಳ್ತಾನೆ ಕವಿ. ಒಂದು ಆಕಾಶ ಮಾರ್ಗದಲ್ಲಿ ಬಂದಂತಹ ಹನುಮಂತ ಪಾದವನ್ನು ಊರುವ ಹೊತ್ತಿಗೆ ಲಂಕೆಯೇ ನಡುಗಿತು. ಅದುರಿದ ಒಂದು ಇದು ಕಾಣ್ತಾ ಇದೆ ಅಲ್ಲಿ. ಭೂಮಿ ಅದುರುವಂತಹದ್ದು,
ಭೂಮಿ ಅಥವಾ ಸಾಗರ ಅಲ್ಲೋಲ ಕಲ್ಲೋಲ ಆಗುವಂತಹದ್ದು, ಇದೆಲ್ಲ ಒಳ್ಳೆಯ ಲಕ್ಷಣಗಳಲ್ಲ. ಹಾಗಾಗಿ ಹನುಮಂತನ ಲಂಕಾ ದರ್ಶನ ಏನಿದೆ ಅಥವಾ ಲಂಕೆಯನ್ನು ಸ್ಪರ್ಶಿಸುವ ಸಂದರ್ಭ ಏನುಂಟು, ಇದು ಲಂಕೆಗೆ ಒಳ್ಳೆಯ ಶಕುನ ಅಲ್ಲ ಅಂತ ಕವಿ ಹೇಳಿದ. ಭೈರವನಾದಂಥ ಯುದ್ಧ ಭಯಂಕರನಾದಂಥ ಹನುಮಂತ ಮಹಾಕೋಟೆಯನ್ನು ಏರಿಕೊಂಡು ಸಾಗ್ತಾ ಇದ್ದಾನೆ ನಿರ್ಭೀತಿಯಿಂದ. ಇಲ್ಲಿ ಸೀತಾನ್ವೇಷಣೆ ಪರಮ ಲಕ್ಷ್ಯ ಹನುಮಂತನಿಗೆ. ರಾಮನ ಆಶೀರ್ವಾದ ಪಡೆದು ಸುಗ್ರೀವನಿಂದ ಪ್ರೇಷಿತನಾಗಿ ತೆಂಕಣ ಸಾಗರದ ಬದಿಯಲ್ಲಿ ಜಾಂಬವರಿಂದ ನಿರ್ದೇಶನವನ್ನು ಮಾರ್ಗದರ್ಶನವನ್ನು ಪಡೆದು ಹೊರಟಂತಹ ಪ್ರೇರಣೆಯಂತೆ ಹೊರಟಂತಹ ಹನುಮಂತ. ಇಲ್ಲಿ ಕೋಟೆ ಕೊತ್ತಲ ಬುಜುರುಗಳು ಅಂಕುಡೊಂಕಾಗಿತ್ತು. ಕವಿ ವರ್ಣಿಸ್ತಾನೆ, ಶಿವನ ಕುತ್ತಿಗೆಯಲ್ಲಿರುವ ರುಂಡಮಾಲೆಯಂತೆ ಶೋಭಿಸುತ್ತಿತ್ತು ಲಂಕೆ, ಆ ಭಾಗ ಹಾಗಿತ್ತು ಅಂತ ಕವಿ ಹೇಳ್ತಾನೆ. ವಿಶಿಷ್ಟವಾಗಿತ್ತಂತೆ ಹೆಬ್ಬಾಗಿಲುಗಳು, ಅಲ್ಲಿಯ ಕೋಟೆ ಕೊತ್ತಲಗಳಲ್ಲಿರುವಂಥ ಕೆತ್ತನೆಗಳು. ಇದರಲ್ಲಿ ಹುಲಿಯ ಮುಖ ಇತ್ತು, ಶಾರ್ದೂಲದ ಮುಖ ಇತ್ತು, ಗೋಪುರದ ತುದಿಗಳು ನವರತ್ನಗಳಿಂದ ಶೋಭಿಸುತ್ತಿತ್ತು, ಕಲಶಪ್ರಾಯವಾಗಿತ್ತು. ಎಲ್ಲ ಅಂದರೆ ಮಯ ಮತ್ತು ವಿಶ್ವಕರ್ಮರು ನಿರ್ಮಿಸಿದಂತಹ ಲಂಕೆ ಅದು, ಮುಂದೆ ಅದು ಬರ್ತದೆ ಅದು. ಹಾಗೆ ರಣಪಿಶಾಚಿಗಳು, ಬೇತಾಳಗಳು, ಇವುಗಳೆಲ್ಲ ಹನುಮಂತನನ್ನು ಕಂಡು ಹೆದರಿಸ್ತಾ ಇದ್ದವಂತೆ. ಆದರೆ ಹನುಮಂತ ಯಾವುದಕ್ಕೂ ಭೀತನಾಗಲಿಲ್ಲ. ಭೂತ ಬೇತಾಳಗಳು ಏನಿದೆ ರಾತ್ರಿ ಹೊತ್ತಿನಲ್ಲಿ ಓಡಾಡುವಂತಹದ್ದು, ಇದಕ್ಕೆ ಯಾವುದಕ್ಕೂ ಭೀತನಾಗಲಿಲ್ಲ ವೀರಮಾರುತಿ. ಹಾಗಂತ ಅವರನ್ನು ಯಾರನ್ನು ಕೆಣಕದೆ ಕಳ್ಳಗಂಡಿಯಲ್ಲಿ ಗುಪ್ತದ್ವಾರದಲ್ಲಿ ಲಂಕೆಯನ್ನು ಪ್ರವೇಶ ಮಾಡಬೇಕಾದ್ದು ಮುಖ್ಯ. ಇಲ್ಲಿ ಸೀತೆಯ ಇರವನ್ನು ತಿಳಿಯುವುದಕ್ಕೆ ಬೇಕಾಗಿ ಅವನು ಮೆಲ್ಲಗೆ ಪ್ರಕಾಶಮಾನವಾದಂತಹ ಮೊದಲ ಸುತ್ತಿನ ಕೋಟೆಯನ್ನು ಪ್ರವೇಶ ಮಾಡಿದನಂತೆ. ಅಲ್ಲಿ ಶಿವಬ್ರಹ್ಮರುಗಳ ದ್ವೇಷವನ್ನು ಲಕ್ಷ್ಯ ಮಾಡದ ಭಾರೀ ಶರೀರದ ರಾಕ್ಷಸ ವೀರರು ಕೋಟಿ ಸಂಖ್ಯೆಯಲ್ಲಿದ್ದರಂತೆ, ಅವರು ರಕ್ಷಕರಾಗಿ ಲಂಕೆಗೆ. ಹಾಗೆ ಅಂಥವರೆಲ್ಲ ಇದ್ದರು. ಹಾಗೆ ಹೇಗೆ ಪ್ರವೇಶ ಮಾಡೋದು, ಒಳಗೆ ಹೋಗಬೇಕಲ್ಲ, ಕೇಳೋಣ ಹೇಗೆ ಅಂತ. ಅವರ ವಂಚಿಸಿ ಮೆಲ್ಲ ನೀತನು, ಅವರ ವಂಚಿಸಿ ಮೆಲ್ಲ ನೀತನು, ಕವಿವ ಕತ್ತಲೆಯೊಳಗೆ ಹೆಜ್ಜೆಯ ಸವೆಸಲರಿದು. ಆ ಸಮಯದಲ್ಲಿ ಹರಿತಾದಳ ಪುರವಾಯ, ದಿವದಲುಗುಳುವ ರಾತ್ರಿಯಲ್ಲಿ ನುಂಗುವ ಮಹಾದ್ಭುತ ಘೋರ ರಕ್ಕಸ ಯುವತಿ ಲಂಕಿಣಿ ಎಂಬವಳು. ರಕ್ಕಸೆಯರೊಡಗೂಡಿ ಘೋರ ರಕ್ಕಸ ಯುವತಿ ಲಂಕಿಣಿ ಎಂಬವಳು. ನುಸುಳಿಕೊಂಡು ಹನುಮಂತ ಹೋಗ್ತಾನೆ. ಅಲ್ಲಿರುವಂತಹ ರಾಕ್ಷಸರು ಕಾವಲು ಭಟರು ಯಾರಿದ್ದಾರೆ ಆ ಸುತ್ತಿನಲ್ಲಿ ಬಹಳ ಸಂಖ್ಯೆಯಲ್ಲಿದ್ದರು. ಅವರನ್ನು ಕಣ್ಣು ತಪ್ಪಿಸಿ ಆ ಕತ್ತಲೆಯಲ್ಲಿ ಮೆಲ್ಲಗೆ ಒಳಗೆ ನುಸುಳುತ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿ ಲಂಕೆಯನ್ನು ಕಾಯುವ ಪ್ರಸ್ತಾಪನೆ ನಾನು ಹೇಳಿದಂತೆ ಲಂಕಿಣಿ ಎಂಬಂತಹ ದಾನವಿ ರಾಕ್ಷಸಿ, ದೇಹವು ಬಹಳ ದೀರ್ಘವಾಗಿತ್ತು, ಅತ್ಯಂತ ಕಠಿಣವಾದ ದಾರ್ಷ್ಟ್ಯವುಳ್ಳಂತಹ ಶಕ್ತಿ ಸಂಪನ್ನತೆ ಇತ್ತವಳಲ್ಲಿ. ಲಂಕೆಯ ಮಹಾರಕ್ಷಕೆಯವಳು, ಮಹಾದ್ವಾರದಲ್ಲಿ ನಿಂತವಳು. ರಾತ್ರಿ ತಿಂದದ್ದನ್ನು ಹಗಲು ಉಗುಳುವಂತಹ ಒಂದು ಪ್ರವೃತ್ತಿಯವಳು. ರಾತ್ರಿ ಯಾರು ಸಿಕ್ಕಿದವಳು ನುಂಗಿ ಹಾಕುವುದೇ, ಅದರಲ್ಲಿ ಏನು ದಾಕ್ಷಿಣ್ಯ ಇಲ್ಲ. ಅವಳು ಆ ಸಮಯಕ್ಕೆ ಅಲ್ಲಿ ಧಾವಿಸಿ ಬಂದಳಂತೆ. ಅವರ ಜೊತೆಗೆ ಒಂದಷ್ಟು ರಾಕ್ಷಸರಿದ್ದರು. ಅವರನ್ನು ಒಟ್ಟಿ ಕೂಡಿಕೊಂಡು ತಮ್ಮ ಪಡೆಯನ್ನು, ತಂಡವನ್ನು ಹನುಮಂತನನ್ನು ಧಾವಿಸಿ ಬಂದಳು. ದೇವತೆಗಳು, ಮಾನವರು ಅಥವಾ ನಾಗರು, ದೇವಯೋಗಿಗಳು ಯಾರೇ ಬರಲಿ ನಿರ್ದಾಕ್ಷಿಣ್ಯವಾಗಿ ನುಂಗಿ ಹಾಕುವಂತಹ ಪ್ರವೃತ್ತಿ ಅವಳದಲ್ಲಿ. ಆಶ್ಚರ್ಯ ಆಯ್ತಂತೆ ಅವಳಿಗೆ, ಇವ ಒಬ್ಬ ಯಾರು, ಕಪಿ ಸ್ವರೂಪ. ಅದು ಲಂಕೆಯಲ್ಲಿ ಅವರು ನೋಡಲೇ ಇಲ್ಲ, ಅಂತಹ ಸ್ವರೂಪವನ್ನು ನೋಡಲಿಲ್ಲ. ಇವ ಯಾರು ಬರುತ್ತಿರುವುದು? ಹಾಗಾದ ಕಾರಣ
ಪ್ರಳಯದ ಶಿವನೊಡನೆ ಹೋರಾಟ ಮಾಡುವಂತಹ ಮೃತ್ಯುವಿನ ರೀತಿಯಲ್ಲಿ ಅವಳಿದ್ಲು. ಅಂತಹ ಶಕ್ತಿ ಸಂಪನ್ನತೆ ಇತ್ತು ಅವಳ ಹತ್ರ. ದಾನವಿ ಶಕ್ತಿ, ರಾಕ್ಷಸ ಶಕ್ತಿ ಇತ್ತು ಅಂತ ಕವಿ ಹೇಳ್ತಾನೆ. ದುಷ್ಟ ಮೃತ್ಯುವಿಗೆ 2ರಷ್ಟು ಅತ್ಯಂತ ನಿಷ್ಠುರಳಾದವಳು. ಅವಳಿಗೆ ದಾಕ್ಷಿಣ್ಯ ಇಲ್ಲ, ಕರುಣೆಯೇ ಇಲ್ಲ, ಅವಳಿಗೆ ವಾತ್ಸಲ್ಯವೇ ಇಲ್ಲ, ಅವಳಲ್ಲಿ ಪ್ರೀತಿಯೇ ಇಲ್ಲ, ಮತ್ತೊಂದು ಜೀವಕಾರುಣ್ಯವೇ ಇಲ್ಲ. ಇನ್ನೊಂದು ಜೀವದ ಕುರಿತಾಗಿ ಕಾರುಣ್ಯ ಇರುವಂತಹದ್ದು ಸ್ವಭಾವ. ಅವಳಿಗೆ ಜೀವಕಾರುಣ್ಯವೇ ಇಲ್ಲಂತೆ. ಅಂತಹ ನಿಷ್ಠುರಳಾದಂತಹ ರಾಕ್ಷಸಿ ಕತ್ತಿಯನ್ನು ಜಳಪಿಸುತ್ತಾ ಹನುಮಂತನನ್ನು ತಡೆಯುತ್ತಾಳೆ. ಅವಳ ಜೊತೆಗೊಂದಷ್ಟು ರಾಕ್ಷಸರಿಯ ಗುಂಪಿದೆ. ಅವಳು ಹನುಮಂತನನ್ನು ಪ್ರಶ್ನಿಸ್ತಾಳೆ. ನೋಡೋಣ. ಎಲ್ಲಿಗೆಲವೋ ಹೋಗದಿರು ಕಪಿ, ನಿಲ್ಲಿದೆ ತರ ಕೆಲಸ ಬೇಹಿನ. ಭುಲ್ಲವಣೆ ಬಾರಿಸುತ್ತಲಿದೆ ನೆರೆ ನಿನ್ನ ಮೋರೆಯಲಿ. ಬೇಹಿನ ಭುಲ್ಲವಣೆ ಬಾರಿಸುತ್ತಲಿದೆ ನೆರೆ ನಿನ್ನ ಮೋರೆಯಲಿಗೆ. ನಿಲ್ಲು ನಿಲ್ಲೆಂದೆನಲು ಚೌಪಟ ಮಲ್ಲನದ ಲೆಕ್ಕಿಸದೆ, ಮುಂದಕ್ಕೆ ನಿಲ್ಲದಡೆಯಿಡೆ ಹಿಡಿದಳೀತನ ಹೆಡಕ ಹದಿರಿನಲಿ. ಎಲ್ಲಿಗೆಲವೋ ಕಪಿ, ಲೋ ಎಲ್ಲಿಗೆ ಹೋಗ್ತಿದ್ದಿ ನೀನು? ಬೊಬ್ಬೆ ಹೊಡೆದು ಕೇಳಿದ್ಲವು. ಯಾರು ಇಲ್ಲದೆ ಇರುವಾಗ ಇಲ್ಲೊಂದು ಭದ್ರ ಕಾವಲುಂಟಿಲ್ಲಿ, ಇದು ಮಹಾದ್ವಾರ, ನಾವು ತಡೆಯುತ್ತಿದ್ದ ಹಾಗೆ ನೀನು ಮುನ್ನುಗ್ಗುತ್ತಿದ್ದೆ ಅಲ್ಲ, ಎಲ್ಲಿಗೆ ಹೋಗ್ತಿ? ಹೋಗಬೇಡ, ನಿಲ್ಲು. ಅಬ್ಬರಿಸಿದ್ಲು, ಬೊಬ್ಬೆ ಹಾಕಿದ್ಲು. ಹನುಮಂತನನ್ನು ಅಡ್ಡಗಟ್ಟುತ್ತಾಳೆ ಅವಳು. ಇದು ಯಾವ ಕೆಲಸ ನಿನ್ನದ್ದು? ನಿನಗೊಂದು ನಿಯಂತ್ರಣ ಇಲ್ವೋ? ಹೇಳುವವರು ಕೇಳುವವರು ಇಲ್ವೋ? ನಿನ್ನ ಮುಖದ ಚರ್ಯೆಯನ್ನು ನೋಡಿದರೆ ಗುಪ್ತಚಾರನಂತೆ ಕಾಣುತ್ತಾ ಇದ್ದಿ ಅಂತ ಅವಳು ಹೇಳ್ತಾಳೆ. ಮೋರೆಯಲ್ಲಿ ನಿನ್ನಲ್ಲಿ ಏನಿದೆ? ಒಂದು ಗುಪ್ತಗಾರಿಕೆಗೆ ಬಂದ ಹಾಗೆ. ಈ ಸ್ವರೂಪ, ಈ ಸ್ವಭಾವ, ಈ ಚರ್ಯೆ ಅಥವಾ ಈ ಛಾಯೆ ನಿನ್ನಲ್ಲಿದೆ. ಒಬ್ಬನ ಮುಖ ನೋಡುವಾಗ ನಮ್ಗೆ ಗೊತ್ತಾಗ್ತದೆ, ಮನಸ್ಸಿಗೆ ಮುಖ ಕನ್ನಡಿ ಇದ್ದ ಹಾಗೆ ಅಂತ ನಾವು ಹೇಳ್ತೇವೆ. ಆ ಲಕ್ಷಣ ಕಾಣ್ತದೆ. ನಿಲ್ಲು, ಎಲ್ಲಿಗೆ ಹೋಗ್ತಾ ಇದ್ದಿ? ಹನುಮಂತ ಅದನ್ನು ಲೆಕ್ಕಿಸಲೇ ಇಲ್ಲಂತೆ. ಅವ ಜಗಜಟ್ಟಿಯಂತೆ ದಾಪು ಕಾಲಿನಿಂದ ಮುಂದೆ ಹೋಗ್ತಾನೆ. ಅವನಿಗೆ ಇದೆಲ್ಲ ಲೆಕ್ಕವೂ ಅಲ್ಲ. ಸುರಸೆಯನ್ನೋ ಸಿಂಹಿಕೆಯನ್ನೋ ಪಥಮಧ್ಯದಲ್ಲಿ ಅವ ಕೊಂದವ ಹನುಮಂತ. ಮಾತ್ರ ಅಲ್ಲ, ಆ ಸಿಂಹಿಕೆ ಹೆಣವನ್ನು ಎತ್ತಿ ಒಂದು ಪಾಲನ್ನು ಲಂಕೆಗೆ, ಒಂದು ಭಾಗವನ್ನು ಸಮುದ್ರದ ಈ ತಡಿಗೆ ಎಸಿತಾನೆ, ದಕ್ಷಿಣದ ತಡಿಗೆ ಎಸಿತಾನೆ. ಅಂತಹ ಪರಾಕ್ರಮಿ ಹನುಮಂತ ಮುಂದೆ ಹೋಗುತ್ತಿದ್ದಾಗ ಅವನ ಹೆಕ್ಕತ್ತಿನಲ್ಲಿ ಹಿಡಿದು ಅಮುಕಿದ್ಲಂತೆ ಅವಳು. ಹನುಮಂತನ ಹಿಡ್ಕೊಂಡಂತೆ. ನಿಲ್ಲು ಕಪ್ಪಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ ನೀನು ಅಂತ ಹಿಡ್ಕೊಂಡು ಅಮುಕಿದ್ಲು. ಆದರೆ ಹನುಮಂತ ಅಷ್ಟರಲ್ಲೇ ಅವಳು ಹಿಡಿಲಿಲ್ವೋ ಬಿಡ್ಲಿಲ್ವೋ ಅಷ್ಟು ಹೊತ್ತಿಗೆ ಅಲ್ಲಿಂದ ಪಕ್ಕಕ್ಕೆ ನೆಗೆದು ಹಾರ್ತಾನಂತೆ. ತನ್ನ ಬಿಗಿ ಮುಷ್ಟಿಯಿಂದ ಲಂಕಿಣಿಯ ಎದೆಗೆ ಗುದ್ದುತ್ತಾನೆ. ದಾಕ್ಷಿಣ್ಯವೇ ಮಾಡಲಿಲ್ಲ. ಇವರ ಜೊತೆಗೆಲ್ಲ ಮಾತಾಡಿಕೊಂಡು ಕೂತು ಸಮಯ ಹಾಳು ಮಾಡುವುದಲ್ಲ. ಯಾಕೆಂದರೆ ಮತ್ತೆ 3 ದಿವಸದೊಳಗೆ ಸೀತಾನ್ವೇಷಣೆ ಆಗಬೇಕು. ದಿವಸ 27, ತಿಂಗಳೊಪ್ಪತ್ತಿನ ಮೊದಲು ಸೀತಾನ್ವೇಷಣೆ. ಹನುಮಂತ 1 ತಿಂಗಳ ಅವಧಿ ಕೊಟ್ಟಿದ್ದಾನೆ, 30 ದಿವಸ. ಆ ಕಾರಣದಿಂದ ಗುದ್ದಿದ್ದನಂತೆ. ಅವಳು ಮುಖ ಅಡಿ ಕೆಳಗೆ ಆಗಿ, ಅಂದರೆ ಕವಚಿ ನಾವು ಹೇಳುವುದಿಲ್ಲ ಆ ರೀತಿ ಅವಳು ಹನುಮಂತನ ಒಂದೇ ಏಟಿಗೆ ಬೀಳ್ತಾಳೆ. ನಗರದ ಬಾಗಿಲಿನ ಬದಿಯಲ್ಲಿದ್ದಂತಹ ಉಪ್ಪರಿಗೆಗಳು ಪುಡಿ ಪುಡಿಯಾಗಿ ಬೀಳ್ತದೆ ಕೆಳಗೆ ಹನುಮಂತನ ಒಂದು ಮುಷ್ಟಿಯ ಆಘಾತದಿಂದ. ಹಾಗಾದರೆ ಹನುಮಂತನ ಪರಾಕ್ರಮ ಏನು ಅಂತ ನಾವು ತಿಳ್ಕೊಳ್ಬೇಕು. ಅವಳಿಗೆ ಗಾಬರಿ ಆಯಿತು. ಒಂದು ಏಟಿಗೆ ನಾನು ಬೀಳಬೇಕು ಅಂತಾದರೆ ಇಡೀ ಲಂಕೆಯ ಸಂರಕ್ಷಕ್ಕೆ ಅವಳು, ಲಂಕೆಯ ಲಕ್ಷ್ಮಿ ಅಂತ ಉಲ್ಲೇಖ ಮಾಡ್ತಾನೆ ಒಂದು ಕಡೆಯಲ್ಲಿ ಕವಿ. ಮತ್ತೆ ಇಂಥವಳು ಹನುಮಂತನ ವಜ್ರಾಘಾತ ಮುಷ್ಟಿಯ ಆಘಾತಕ್ಕೆ ಬಿದ್ದಿದ್ದಾಳೆ. ಆಗ ಅವಳಿಗೆ ನೆನಪಾಗ್ತದೆ ಅಂತ ಕೇಳೋಣ. ಅರಿದಳವಳು ಬಳಿಕ ಪೂರ್ವದ ಕುರುಹನಜ ನಿರ್ಮಿಸಿದ ಕಾಲವು. ಅರಿದಳವಳು ಬಳಿಕ ಪೂರ್ವದ ಕುರುಹನಜ ನಿರ್ಮಿಸಿದ ಕಾಲವು.
ನೆರೆದುದಲ್ಲ ರಾಮ ಭೃತ್ಯನಲ ಕಪೀಶ್ವರನು. ಹರಿವುದಿನ್ನ ಸುರೇಂದ್ರ ವನಿತೆಯ ಮೆರವ ಮಂಗಲ ಸೂತ್ರ, ನಾವಿನ್ನರಸಿಕೊಳ್ಳಬೇಕ ಜನ, ನಾವಿನ್ನರಸಿಕೊಳ್ಳಬೇಕ ಜನನೆನುತ ಐದಿದಳು ಕಮಲ ಜನ. ಅರಿದಳವಳು ಬಳಿಕ ಹನುಮಂತನ ವಜ್ರಾಘಾತಕ್ಕೆ ಲಂಕಿಣಿ ಕುಸಿದು ಬಿಡುತ್ತಾಳೆ. ಅವಳ ಜೊತೆಗಿದ್ದವರು ರಾಕ್ಷಸರಿಯ ಗುಂಪೇನಿತ್ತು, ಇವರಿಗೆಲ್ಲ ಮುಷ್ಟಿ ಹಿಡಿದು ಬಿಗಿತಾನೆ. ರಕ್ತ ಕಾರ್ತ ಬಿದ್ದರಂತೆ ಅವರೆಲ್ಲ, ದೊಡ್ಡ ಸಂಖ್ಯೆ. ಅವಳು ಬಿದ್ದಿದ್ದಾಳೆ, ಜೊತೆಗಿದ್ದಂಥವಳು, ಅವಳ ಸೈನ್ಯ ಏನುಂಟು ಆ ಪಡೆ, ಅವರು ಬಿದ್ದಿದ್ದಾರೆ. ಉಪ್ಪರಿಗೆ ಹುಡಿಯಾಗಿದೆ ಮಹಾದ್ವಾರದಲ್ಲಿ. ಅಷ್ಟೊತ್ತಿಗೆ ಅವಳಿಗೆ ಪೂರ್ವ ಸ್ಮರಣೆ ಬಂತು. ತಾನು ಯಾರು ಅಂತ ಗೊತ್ತಾಯಿತು. ಬ್ರಹ್ಮ ಕೊಟ್ಟಿದ್ದ ಕಾಲ ಕೂಡಿ ಬಂದಿದೆ. ಬ್ರಹ್ಮದೇವರು ಹೇಳಿದ್ದಾನೆ ಅಂತ ಅವಳಿಗೆ. ಕಪಿಗಳ ಓರ್ವನಾದಂತಹ ಇವ ಹನುಮಂತನಿದ್ದಾನೆ, ವಾಯುಜಾತನಿದ್ದಾನೆ ಅಂತ ಗೊತ್ತಾಯಿತು. ಬ್ರಹ್ಮದೇವರು ಅವನಿಗೆ ಹೇಳಿದ್ದಾನೆ, ಶ್ರೀರಾಮಚಂದ್ರನ ಭೃತ್ಯ ಅಥವಾ ಶ್ರೀರಾಮಚಂದ್ರನ ಭಕ್ತ, ಅವನ ಸೇವಕ, ಅವನಿಂದ ನಿನಗೆ ಮೋಕ್ಷ, ಬಂಧನ, ಬಿಡುಗಡೆ. ಪೌರಾಣಿಕವಾಗಿ ಒಂದು ಕಥೆ ಇದೆ. ಅವಳೊಬ್ಬಳು ಯಕ್ಷಿಣಿ. ಶಿವದೇವರು ಬ್ರಹ್ಮಕಪಾಲದಿಂದ ಬಾಧೆಯನ್ನು ಹೊಂದಿ ಭಿಕ್ಷೆಯನ್ನು ಬೇಡುತ್ತಾ ಹೋಗುವಂತಹದ್ದು. ಹಾಗೆ ಯಕ್ಷಲೋಕಕ್ಕೆ ಶಿವದೇವರು ಹೋಗುವುದು. ಬ್ರಹ್ಮಕಪಾಲದ ಬಾಧೆಯಿಂದ ಶಿವ ದುಃಖಿಸ್ತ. ಯಾರಿಗೂ ಆ ಸ್ವರೂಪವೇ ಗೊತ್ತಾಗಲಿಕ್ಕಿಲ್ಲ ಶಿವ ಬಂದದ್ದು ಅಂತ. ಯಕ್ಷಲೋಕಕ್ಕೆ ಹೋಗುವಾಗ ಯಕ್ಷಿಣಿ ಶಿವದೇವರಿಗೆ ಭಿಕ್ಷೆಯಾಗಿ ಕಲ್ಲಿನ ಹರಳನ್ನು ಹಾಕ್ತಾಳೆ. ಹರಳಿನ ಕಲ್ಲಲ್ಲ, ಕಲ್ಲಿನ ಹರಳು. ಹರಳಿನ ಕಲ್ಲಿಗೆ ಮೌಲ್ಯ ಇದೆ, ಕಲ್ಲಿನ ಹರಳಿಗೆ ಮೌಲ್ಯ ಇಲ್ಲ. ತಮಾಷೆ ಮಾಡಿದ್ಲು. ಶಿವದೇವರು ಶಪಿಸಿದ್ಲು, ಇದು ನಿನ್ನ ಕುಕೃತ್ಯ, ಇದು ನಿನ್ನ ದುಷ್ಟ ಪ್ರವೃತ್ತಿ, ಕೆಟ್ಟ ಪ್ರವೃತ್ತಿ, ನೀನು ರಾಕ್ಷಸಿಯಾಗಿ ಬಿದ್ದಿರು. ಆ ಕಥೆಯಲ್ಲಿ ಶಿವದೇವರೇ ಹೇಳಿದ್ದಾನೆ ಅಂತಲೂ ಇದೆ, ಮುಂದೆ ನಿನಗೆ ಹೀಗೆ ರಾಮಭಕ್ತನಿಂದ ಮೋಕ್ಷ ಆಗ್ತದೆ ಅಂತ. ಆದರೆ ಬ್ರಹ್ಮದೇವರಲ್ಲಿ ಹೋಗಿ ಅವಳು ಪ್ರಾರ್ಥನೆ ಮಾಡ್ತಾಳೆ. ಈ ಭಿಕ್ಷುಕನ ಶಿವದೇವರು ಅಂತ ಗೊತ್ತಿಲ್ಲದೆ ಆದಂತಹ ಪ್ರಕರಣ. ಬ್ರಹ್ಮದೇವರು ಹೇಳ್ತಾನೆ, ನೀನು ಹೋಗು, ಸುವರ್ಣ ಲಂಕೆಯಲ್ಲಿರು, ಲಂಕೆಯ ಸಂರಕ್ಷಕಿ ಆಗಿರು, ಲಂಕೆಯ ಸೌಭಾಗ್ಯ ಲಕ್ಷ್ಮಿಯಾಗಿರು, ಮುಂದೆ ರಾಮಭಕ್ತನಿಂದ ನಿನಗೆ ಮೋಕ್ಷ ಆಗ್ತದೆ. ಅದು ಅವಳಿಗೆ ನೆನಪಾಯಿತು ಅಂತ ಹೇಳ್ತಾನೆ. ಇವ ರಾಮಭೃತ್ಯ. ಇಲ್ಲದಿದ್ದರೆ ಒಂದು ಏಟಿಗೆ ನನಗೆ ಹೇಗೆ ರಕ್ತ ವಮನ ಆಗುವಾಗ ಬೀಳುವುದು ಹೇಗೆ? ಹಾಗಾದರೆ ಬ್ರಹ್ಮದೇವರ ಮಾತು ಸತ್ಯ ಆಯಿತು. ಅದರ ಜೊತೆಗೆ ಅವಳು ಹೇಳುವಂತಹದ್ದು, ರಾಕ್ಷಸರಾಜ ರಾವಣನ ಹೆಂಡತಿಯ ಮಂಗಲಸೂತ್ರ ಕಿತ್ತು ಹೋಯಿತು ನೋಡಿ. ನನಗೆ ಮೋಕ್ಷ ಆಯ್ತು, ಅದು ಮುಖ್ಯ ಅಲ್ಲ. ಆದರೆ ಸೀತಾಪಾರ ಮಾಡಿದಂತಹ ವಿಷಯ ಅವಳಿಗೆ ಗೊತ್ತುಂಟು. ಅವಳಿಗೆ ಗೊತ್ತಿಲ್ಲದೆ ಲಂಕೆಯಲ್ಲಿ ಏನೂ ನಡೀಲಿಕ್ಕಿಲ್ಲ. ಯಾಕೆಂದರೆ ಮಹಾದ್ವಾರದಲ್ಲಿರುವವಳು. ರಾವಣ ಎಲ್ಲಿಗೆ ಹೋಗಲಿ, ಏನನ್ನೇ ತರಲಿ, ಯಾರನ್ನೇ ತರಲಿ, ಲಂಕಿಟಿಯ ಗಮನಕ್ಕೆ ಬಾರದೇ ಇರುವುದಿಲ್ಲ. ರಾಮನ ಹೆಂಡತಿ ಸೀತೆಯನ್ನು ತಂದಿದ್ದಾನೆ. ರಾಮ ಭೃತ್ಯನೊಬ್ಬ ಲಂಕಾ ಪ್ರವೇಶವನ್ನು ಮಾಡಿದ್ದಾನೆ. ಇವತ್ತು ನಾಳೆಯ ರಾಮ ಸೇನೆ ಬರ್ತದೆ, ಸರ್ವನಾಶ ಆಗಿ ಹೋಗ್ತದೆ. ಮಂಡೋದರಿಯ ಮಾಂಗಲ್ಯ ಸೂತ್ರ ಕಳಚಿ ಬೀಳುತ್ತದೆ. ಇದು ಹನುಮಂತನ ಆಘಾತಕ್ಕೆ ಬಲಿಯಾದಂತಹ, ತನ್ನಲ್ಲಿ ವಿವೇಕ ಜಾಗೃತ ಆಗೋ ಹೊತ್ತಿಗೆ ಲಂಕಿಣಿಯ ಮನಸ್ಸಿನಲ್ಲಿ ಮೂಡಿದಂತಹ ಸಂಗತಿ ಇದು. ಇದನ್ನು ಕವಿ ಹೇಳ್ತಾನೆ. ಇನ್ನು ನಾನು ಬ್ರಹ್ಮಲೋಕಕ್ಕೆ ಹೋಗಬೇಕಾದ್ದು, ನನಗೇನು ಕೆಲಸ ಇಲ್ಲಿ ಇದೆ. ಹಾಗೆ ಅವಳು ರಾಕ್ಷಸ ದೇಹವನ್ನು ಬಿಟ್ಟು ಆ ಕಳೇವರವನ್ನು ನುಳಿದು ಮತ್ತೆ ಯಕ್ಷಲೋಕಕ್ಕೆ, ಬ್ರಹ್ಮಲೋಕಕ್ಕೆ ಅವಳು ಹೊರಟು ಹೋಗ್ತಾಳೆ. ಏನೋ ಒಂದು ವಿಶಿಷ್ಟತೆ ಹನುಮಂತನ ಗಮನಕ್ಕೆ ಬಂತು, ಒಳ್ಳೆಯದಾಗುವುದಕ್ಕಿದೆ. ಹಾಗೆ ಮೆಲ್ಲನೆ ಹನುಮಂತ ಮರೆಯಾಗಿ ನಿಲ್ಲುತ್ತಾ ಆಶ್ಚರ್ಯದಿಂದ ರಾಕ್ಷಸರ ಮಾತುಗಳನ್ನು ಆಲಿಸ್ತಾ ಹೋಗ್ತಾನೆ.
ವಾಲ್ಮೀಕಿ ಹೇಳ್ತಾನೆ ಕಾಡು ಬೆಕ್ಕಿನ ರೂಪದಲ್ಲಿ ಹನುಮಂತ ಹೊರಟ ಅಂತ ಹೇಳ್ತಾನೆ, ರೂಪ ಬದಲಾವಣೆ ಮಾಡಿದ ಅಂತ. ಬೇರೆ ಬೇರೆ ರಾಮಾಯಣಗಳಲ್ಲಿ ಉಲ್ಲೇಖ ಇದೆ, ಸೂಕ್ಷ್ಮಾಕಾರದಿಂದ ಹೋಗಿದೆ ಅಂದರೆ ಬಾಕಿದ್ದವರ ಕಣ್ಣಿಗೆ ಕಾಣದೇ ಇರುವಂತೆ ಹೋದ. ಯಾಕೆ ವಾಲ್ಮೀಕಿಗಳು ಕಾಡು ಬೆಕ್ಕು ಅಂತ ಹೇಳಿದ್ರೆ, ಈ ಬೆಕ್ಕಿಗೆ ಮನೆಯ ಒಳಗೆ ದೇವರ ಕೋಣೆ ಅಂತ ಇಲ್ಲ, ಅಂತಃಪುರ ಅಂತ ಇಲ್ಲ, ಎಲ್ಲ ಕಡೆಗೂ ಮುಕ್ತವಾಗಿ ಪ್ರವೇಶಿಸುವ ಅವಕಾಶ ಇರುವಂಥ ಒಂದು ಪ್ರಾಣಿ ಬೆಕ್ಕು. ಬೆಕ್ಕಿಗಾಗ್ತದೆ, ಅದು ಎಲ್ಲಿ ಹೋಗಬಹುದು, ಅದಕ್ಕೆ ನಿರ್ಬಂಧ ಇಲ್ಲ. ದೇವರ ಮನೆ ಅಂತ ಇಲ್ಲ, ಅಂತಃಪುರ ಅಂತ ಇಲ್ಲ, ಅಡುಗೆ ಮನೆ ಅಂತ ಇಲ್ಲ, ಅದಕ್ಕೆ ನಿರ್ಬಂಧ ಇಲ್ಲ. ಹಾಗೆ ಯಾರು ನಿರ್ಬಂಧಿಸದೇ ಇರುವಂಥ ಒಂದು ಸ್ಥಿತಿ ಬರಬೇಕಿದ್ರೆ ಆ ರೂಪ ಆದೀತು ಅಂತ ಹನುಮಂತ ತಿಳ್ಕೊಂಡ ಅಂತ ವಾಲ್ಮೀಕಿ ಉಲ್ಲೇಖ ಮಾಡಿದ್ದಾನೆ ಅಂತ ನಾವು ತಿಳಿಬಹುದು. ಇಲ್ಲಿ ಸೂಕ್ಷ್ಮಾಕಾರದಿಂದ, ಅದು ರಾತ್ರಿ ಹೊತ್ತು, ಹಾಗೆ ಅಂತ ಅಲ್ಲಿ ರಾತ್ರಿ ಹೊತ್ತಿನ ಮೋಜುಗಳು, ಮದ್ಯಪಾನ, ಕುಣಿತ, ಇದೆಲ್ಲ ನಡೀತಾ ಇತ್ತಂತೆ. ಮೋಜಿನ ವಾದ್ಯ ಕುಣಿತ ಇರ್ಬೋದು, ಬೇರೆ ಬೇರೆ ವಿಚಾರಗಳಿತ್ತಲ್ಲಿ. ಇವರ ಮಧ್ಯೆ ಜನಕರಾಜಪುತ್ರಿಯನ್ನು ಹುಡುಕುವುದೇ ಹನುಮಂತನಿಗೆ ಚರಮಲಕ್ಷ್ಯ ಅಂತ ಕವಿ ಹೇಳ್ತಾನೆ. ಅಂಗಡಿಗಳ ಪಕ್ಕದಲ್ಲಿ, ರಾಕ್ಷಸರ ಅಂಗಳದಲ್ಲಿ, ದೇವಾಲಯಗಳು, ಶಿವ ದೇವಾಲಯಗಳಿತ್ತಲ್ಲೆಲ್ಲಿ, ಊರುಕೇರಿಗಳಲ್ಲಿ ಬೇರೆ ಬೇರೆ ಉಗ್ರಾಣಗಳಿರಬಹುದು, ಅಲ್ಲಿ ಏನೇನು ಕೋಟೆ, ಕೊತ್ತಳ, ಮನೆ ಇದೆಲ್ಲಂತೆಲ್ಲ ಪ್ರತಿಯೊಂದು ಕಡೆಯಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಹನುಮಂತ. ಯಾಕಂದರೆ ಎಲ್ಲಿ ಇಟ್ಟಿದ್ದಾನೆ ಸೀತಾಮಾತೆಯನ್ನು ಅಂತ ಗೊತ್ತಿಲ್ಲ, ಯಾವುದೇ ಸಂಶಯಕ್ಕೆ ಅಥವಾ ಯಾವುದೇ ಕುರುಹುಗಳು ಯಾವುದಕ್ಕೂ ಕಾರಣ ಇಲ್ಲ. ಹಾಗೆ ಈ ಮಧ್ಯೆ ರಾಕ್ಷಸರ ಮಾತುಗಳು, ಅವರ ಮೋಜು, ಅವರ ವಿನೋದ, ರಾತ್ರಿಯ ಕೇಳಿಗಳು, ರಾತ್ರಿಯ ಕೂಟಗಳು ಇದೆಲ್ಲ ನಡೀತಿತ್ತಲ್ಲಿ. ಅಸಹನೀಯವಾದದ್ದು ಮದ್ಯಪಾನವೋ, ಧೂಮಪಾನವೋ ಇತ್ಯಾದಿ ಇತ್ಯಾದಿ ಅಸಹ್ಯವಾದಂತಹದ್ದು. ಇದನ್ನೆಲ್ಲ ನೋಡುತ್ತಾ ನೋಡುತ್ತಾ ಮುಂದೆ ಹೋಗುವಾಗ ಒಂದು ಜಾವ ಕಳೆಯಿತು ಅಂತ ತೊರವೆ ಹೇಳ್ತಾನೆ, ಕೇಳೋಣ. ಕಳಿದು ಜಾವದ ಮೇಲೆ ರಕ್ಕಸರುಲು ಹುನಿಲಲಣು ರೂಪದಲ್ಲಿ ಹೊಗ್ಗಳ ಬಳವನ ಅರಿದರಸಿದನು ವಿವಿಧಾಲಯಗಳಲ್ಲಿ. ಕಳಚಿ ಕದಗಳ ವಾಯು ಸರಣಿಯಲ್ ಇಳಿದು ಮುದ್ರಿಕೆಯುಂಗುರದ ಮಣಿ ಬೆಳಗಿನಲ್ಲಿ ನೋಡಿದನು ನಿಮಿಕುಲ ರಾಜನಂದನೆಯ. ನೋಡಿದನು ಇಲ್ಲಿ ತೊರವೆ ಹೇಳ್ತಾನೆ, ಸೂಕ್ಷ್ಮ ರೂಪದಿಂದ ಹನುಮಂತ ಒಳಪ್ರವೇಶ ಮಾಡಿದ ಅಂತ ಹೇಳ್ತಾನೆ. ಒಂದು ಜಾವ ಕಳೆದು ಹೋಯಿತು ರಾತ್ರಿಯ, ಅಣುರೂಪದಿಂದ ಅಂದರೆ ಸೂಕ್ಷ್ಮ ಅಂತ ಅರ್ಥ. ಬಾಕಿದ್ದವರ ಕಣ್ಣಿಗೆ ಬೀಳದ ರೂಪದಲ್ಲಿ ಅವ ಬೇರೆ ಬೇರೆ ಮನೆಗಳಲ್ಲಿ ಹುಡುಕು ಹೋದ, ಸೂಕ್ಷ್ಮಾತಿ ಸೂಕ್ಷ್ಮ ಪ್ರದೇಶಗಳಲ್ಲಿ. ಬಹಳ ಜಾಗರೂಕತೆಯಿಂದ ತಾನು ಬಂದದ್ದು ಇರವು ಗೊತ್ತಾಗಬಾರದು, ಗೊತ್ತಾದರೆ ಪಕ್ಕ ಸೀತೆ ಇರುವ ಪ್ರದೇಶದಿಂದ ರಾಕ್ಷಸರು ಬೇರೆ ಎಲ್ಲರೂ ಕೊಂಡೋಗಿಟ್ರೆ, ಅಥವಾ ದೊಡ್ಡ ಗುಲ್ಲು ಗಲಾಟೆ ಆದರೆ ಜೀವ ಭಯ ಉಂಟು ಅಂತಲ್ಲ, ಸೀತಾನ್ವೇಷಣೆಯ ಮೊದಲು ಯಾವುದೇ ರೀತಿಯ ಗೊಂದಲ ಆಗಬಾರದು, ಅದು ಬಹಳ ಮುಖ್ಯ. ಯಾವ ವಸ್ತುವನ್ನು ನಾವು ಹುಡುಕಿ ಹೊರಡುತ್ತೇವೋ ಆ ವಸ್ತುವನ್ನೇ ಇಲ್ಲ ಅಂತ ಮಾಡಿದರೆ, ಹಾಗಾಗಿ ತನ್ನ ಲಂಕೆಯ ಪ್ರವೇಶದಿಂದ ಯಾವುದೇ ಗೊಂದಲ ಆಗಬಾರದು, ಇದು ಅತ್ಯಂತ ಗುಪ್ತವಾಗಿ ನಡಿಬೇಕು. ಮುದ್ರೆಯುಂಗುರಕ್ಕಿರುವಂತಹ ಬೆಳಕು, ಯಾಕಂದರೆ ರತ್ನ ಪ್ರಾಯವಾದದ್ದು, ಅದರಲ್ಲೊಂದು ಬೆಳಕಿದೆ. ಆ ಮುದ್ರೆಯುಂಗುರದ ಮಂದವಾದಂತಹ ಬೆಳಕಿನ ಸಹಾಯದಲ್ಲಿ ಅನೇಕ ಕಡೆಯಲ್ಲಿ ಹುಡುಕಿದ್ರಂತಹ ಕತ್ತಲೆಯಲ್ಲಿ. ಕೆಲವು ಕೋಟೆಯಲ್ಲಿ ವಾಯುಮಾರ್ಗದಿಂದ ನೆಗೆದು ಜಿಗಿದು ಹೋಗ್ತಾನೆ, ಸೂಕ್ಷ್ಮ ರೂಪದಿಂದಲೇ ಅವಸರವಾಗಿ. ಅಲ್ಲಲ್ಲಿರುವಂಥ ಸ್ತ್ರೀಯರು, ಪುರುಷರು, ಅವರ ರಾತ್ರಿ ವ್ಯವಹಾರಗಳು ಇದೆಲ್ಲ ನಡೀತಾ ಇತ್ತು. ಇದಕ್ಕೆ ಯಾವುದನ್ನು ಗಮನಿಸಲಿಲ್ಲ, ಅದನ್ನು ನೋಡುತ್ತಾ ನೋಡುತ್ತಾ ಮುಂದೆ ಸಾಗ್ತಾನೆ. ಬೀದಿಗಳಲ್ಲಿ, ಕೇರಿಗಳಲ್ಲಿ ಅಂತ ಹೇಳ್ತಾನೆ ಕವಿ. ಹಾಗೆ ಒಂದೊಂದು ಕೋಟೆಯನ್ನು ಉತ್ತರಿಸ್ತಾ ಸಾಗ್ತಾನೆ. ಅಲ್ಲಿ ಮೊದಲನೇ ಕೋಟೆಯನ್ನು ದಾಟಿ ಎರಡನೇ ಕೋಟೆಯ ಕಡೆಗೆ ಹೋಗ್ತಾನೆ. ರತ್ನ, ಚಿನ್ನದ ಕಾಂತಿ ಅಲ್ಲಿ ಪ್ರಕಾಶಿಸುವಲ್ಲಿ, ಬೆಳಕಿರುವ ಕಡೆಯಲ್ಲಿ, ಬೆಳಕಿಲ್ಲದೆ ಇರುವ ಕಡೆಯಲ್ಲಿ, ಮಂದವಾದ ಬೆಳಕಿನಲ್ಲಿ, ಹೀಗೆ ರಾಕ್ಷಸ ನಿವಾಸಗಳನ್ನು, ಕೆಲವರ ಕಿಟಿಕಿಯಲ್ಲಿ ಹೋಗ್ತಾನೆ, ಕೆಲವುದರ ಬಾಗಿಲಿನಲ್ಲಿ ಹೋಗ್ತಾನೆ, ಕೆಲವುದರ ಗವಾಕ್ಷದಲ್ಲಿ ಹೋಗ್ತಾನೆ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಹತ್ತಿ ಇಳಿದು ಸುತ್ತಿ ಸುಳಿದು
ಅಡ್ಡಗಟ್ಟಿದಂತಹ ರಾಕ್ಷಸರ ಕೆಲವರನ್ನು ಅಲ್ಲೇ ಅಮುಕಿ ಕೊಂದು ಉಜ್ಜಿ ಬಿಡ್ತಾನೆ. ಶಬ್ದವೂ ಇಲ್ಲ, ಏನಿಲ್ಲ. ಆ ರೀತಿಯಲ್ಲಿ ಹೇಳ್ತಾನೆ, ತಳವಾರರನ್ನು ಯಮನೆ ಮನೆಗೆ ಕಳುಹಿಸಿ, ಅಡ್ಡಗಟ್ಟಿದ ತಳವಾರರು, ಈ ರಾತ್ರಿ ಕಾವಲುಗಾರರು ಯಾರಿದ್ದಾರೆ ಅವರನ್ನು ಕೋಟೆಯ ಗೋಡೆಯ ಹಿಂದಿನ ದಾರಿಯಲ್ಲಿ ಎಲ್ಲ ಕಡೆಯಲ್ಲಿಯೂ, ಬಹುಶಃ ಈ ಹಾಡಿನಲ್ಲಿ ಕಾವ್ಯಶ್ರೀಯವರು ಬಳಸಿದ ರಾಗದಲ್ಲಿಯೂ ನಮಗೆ ಗೊತ್ತಾಗ್ತದೆ ಹೇಗೆ ಹುಡುಕಿಕೊಂಡು ಸಾಗ್ತಾ ಇದ್ದಾನೆ ಅಂತ. ನಿಧಾನವಾಗಿ, ಕೆಲವರಲ್ಲಿ ಏರಿ ಇಳಿದು ಹತ್ತಿ ಹಾರಿ, ಇದನ್ನು ತೊರವೆ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದು ಕಾಣುತ್ತದೆ ನಮಗೆ ಈ ಭಾಗದಲ್ಲಿ. ಹಾಗೆ ವಿಟರು, ವಿದೂಷಕರು ಅವರಿದ್ದರಂತೆ. ನಾಗರಿಕರ ನಡೆ ಕೆಡಿಸುವಂಥವರು, ಸ್ತ್ರೀಯರು, ಜಾರೆಯರು, ಜಾಣೆಯರು, ಭೋಗ ಜೀವನವನ್ನು ನಡೆಸುವವರು, ಗುಂಗುರು ಕೂದಲಿನರು, ವ್ಯಭಿಚಾರಿಗಳಿದ್ದರು, ಕಾಮುಕಿಯರಿದ್ದರು. ರಾಕ್ಷಸರ ಪ್ರದೇಶ, ರಾವಣನೇ ಮಹಾಕಾಮುಕ. ಇನ್ನು ಆ ಪ್ರದೇಶದಲ್ಲಿರುವಂತಹ ಪ್ರಜೆಗಳು ಹೇಗಿರ್ತಾರೆ ಅಂತ ನಮಗೆ ಗೊತ್ತಾಗ್ತದೆ. ರಾಜನಿಗಿರುವಂತಹ ಹವ್ಯಾಸಗಳು, ಅವನಿಗಿರುವಂತಹ ಕೆಟ್ಟ ಚಟಗಳು ಏನಿದೆ ಅದರಂತೆ ಪ್ರಜೆಗಳದನ್ನು ಅನುಸರಿಸ್ತಾರೆ. ಪ್ರಜೆಗಳನ್ನು ಆಕ್ಷೇಪಿಸಲಿಕ್ಕೆ ರಾಜನಿಗೆ ಆಗುವುದಿಲ್ಲ, ಯಾಕೆ ರಾಜನೇ ತನ್ನನ್ನು ಆ ಕೆಟ್ಟ ಚಾಳಿಗಳಲ್ಲಿ ಒಗ್ಗಿಸಿಕೊಂಡಿದ್ದಾನೆ. ಇದನ್ನೆಲ್ಲ ಬೇರೆ ಬೇರೆ ಆಕಾರದ, ವಿಕಾರದ, ಸ್ವರೂಪವುಳ್ಳವರು, ಸ್ವರೂಪ ಇಲ್ಲದೇ ಇರುವವರು, ಬಹಳ ಯಾವ ರೀತಿಯ ಕಾಮುಕಿಯರಿದ್ದಾರೆ ಅಲ್ಲಿ ಎನ್ನುವುದನ್ನು ತೊರವೆ ಉಲ್ಲೇಖ ಮಾಡಿದ್ದಾನೆ. ಮುಂದೆ ನೋಡುವ. ಗಿಳಿಯ ನೋದಿಸುವ ಅಬಲೆಯರಲಿ ಉಯ್ಯಾಲೆ ಜನಾಡುವ ಸತಿಯರಲಿ, ಜೋಗುಳವ ಹಾಡುವ ಗಾಡಿಯರಲಿ, ಉಪಪತಿ ಜನಾಲಯಕ್ಕೆ ಸುಳಿವ ಸೌಂದರ್ಯರಲಿ, ಜೋಗುಳವ ಹಾಡುವ ಗಾಡಿಯರಲ್, ಉಪಪತಿ ಜನಾಲಯಕ್ಕೆ ಸುಳಿವ ಸೋದರಿಯರಲಿ, ಸಾಧ್ವೀಲನೆಯರಲಿ, ಸುಗೀತ ನರ್ತನಗಳ ವಿಲಾಸಿನಿಯರಲಿ, ಕಪಿ ನೋಡಿದನು ಜಾನಕಿಯ, ಜಾನಕಿಯ ನೋಡಿದನು, ಗಿಳಿಯ ನೋದಿಸುವ ಅಬಲೆಯರು ಅಂತ ಕವಿ ಪ್ರಯೋಗ ಮಾಡ್ತಾನೆ. ಹಗಲಿನಲ್ಲಿ ಗಿಳಿಗಳಿಗೆ ಮಾತು ಕಲಿಸುವಂತಹದ್ದಿರಬಹುದು, ಅಥವಾ ಪಾಠಪಠ್ಯಾದಿಗಳಿರಬಹುದು, ಅಥವಾ ಗುರುಕುಲದಲ್ಲಿ. ಇದು ರಾತ್ರಿ, ಏರು ರಾತ್ರಿಯ ಹೊತ್ತಿನಲ್ಲಿ ಗಿಳಿಯನ್ನು ಮಾತನಾಡಿಸುವಂತಹ ಅಬಲೆಯರು. ಹಾಗಾದರೆ ಅಲ್ಲಿಯ ವರ್ತನೆ ರಾತ್ರಿ ಇರುವಂತಹದ್ದು, ಅವರು ರಾತ್ರಿಯಿಂಚಗರು. ಆ ಕಾರಣದಿಂದ ಗಿಳಿಗಳನ್ನು ಮಾತಾಡಿಸುವಂತಹದ್ದು. ಅಲ್ಲಿಯ ಕಲಾಪಗಳು, ಸಂಗೀತ ಇರಬಹುದು, ವಿವಿಧ ವಾದನಗಳು, ವಾದ್ಯಗಳು ಇರಬಹುದು. ಅದು ಸಾಮಾನ್ಯ ಜೀವನಕ್ಕಿಂತ ವಿಚಿತ್ರವಾದ, ವಿಶೇಷವಾದ ಮತ್ತು ಅಸಂಗತವಾದಂತಹ ಸಂಗತಿಗಳು ಅಲ್ಲಿ ನಡೀತಾ ಇತ್ತು ಅಂತ ನಮಗೆ ಗೊತ್ತಾಗ್ತದೆ. ಉಯ್ಯಾಲೆ ಆಡುತ್ತಿರುವಂತಹ ಸತಿಯರು, ಜೋಗುಳ ಹಾಡುವ ಬೆಡಗಿಯರು, ಮಿಂಡರ ಮನೆಗೆ ಹೋಗುವ ಸುಂದರಿಯರು, ಕವಿ ಹೇಳುವಂತಹದ್ದು. ಹಾಗಾದರೆ ರಾತ್ರಿಯ ವ್ಯವಹಾರ ಅಲ್ಲಿ ಅದು ಸಭ್ಯವಾಗಿರಲಿಲ್ಲ, ಸಭ್ಯತೆಯನ್ನು ಮೀರಿ ನಡೆಯುತ್ತಿತ್ತು ಅಂತ ಹನುಮಂತನಿಗೆ ಗೊತ್ತಾಯ್ತಲ್ಲಿ. ಹಾಗಂತ ಪತಿವ್ರತ ನಾರಿಯರಿದ್ರಂತೆ ಅಲ್ಲಿ ಸಂಗೀತ ನರ್ತನಗಳಲ್ಲಿ ಮಗ್ನರಾದಂತಹ ಸೊಗಸು ಗಾತಿಯರಿದ್ರು ಅಂತ ಹೇಳ್ತಾನೆ. ಇವರ ಎಲ್ಲರ ಮಧ್ಯೆ ಒಂದೇ ಲಕ್ಷ್ಯ, ಜಾನಕಿಯನ್ನು ನೋಡುವಂತಹದ್ದು ಲಕ್ಷ್ಯ ಅಲ್ಲಿ. ದಾಸಿಯರು, ಚಿಲ್ಲರೆ ಕೆಲಸ ಮಾಡುವವರು, ಕಾಮ ಪರವಶತೆಯಲ್ಲಿ ಉಳ್ಳವರು ಅಂತ ಕವಿ ಹೇಳ್ತಾನೆ. ಕಣ್ಣಿನಿಂದ ಪ್ರೇಮಿಸುವವರು, ಸಂಕೇತದಿಂದ ಕಾಮುಕತನವನ್ನು ಕೆರಳಿಸುವಂಥವರು ಅಲ್ಲಿದ್ದರು. ಗುರುತು ಗೊತ್ತಾಗದಂತೆ ಓಡಾಡುವಂತಹ ತರುಣಿಯರು ವಿವಿಧ ವೇಷದಿಂದ ಮುಖಕ್ಕೆ ಮರೆ ಮಾಡಿಕೊಂಡು ತಿರುಗಾಡ್ತಾ ಇದ್ರು. ಕಣ್ಣು ಸನ್ನೆಯಿಂದ, ಬೆರಳ ಸನ್ನೆಯಿಂದ, ವಿಕಾರವಾದಂತಹ ಅಂಗಭಂಗಿಗಳಿಂದ ನೆಲವನ್ನು ಗೀಚುವಂತಹದ್ದು, ವಿಚಿತ್ರ ಶಬ್ದ ಮಾಡುವಂತಹದ್ದು, ಇತ್ಯಾದ್ದು ಅಂಗಚೇಷ್ಟೆಗಳಿಂದ ವಿಟರನ್ನು ಆಕರ್ಷಿಸುವ ಹೆಣ್ಣು ಮಕ್ಕಳಿದ್ರು ಅಂತ ಕವಿಯಲ್ಲಿ ಹೇಳ್ತಾನೆ.
ಹಾಗೆ ಎಳೆಯ ಹರೆಯದ ಸ್ತ್ರೀಯರು, ಮುಗ್ಧ ತರುಣಿಯರು, ವಯಸ್ಸಾದಂತಹ ಚದುರೆಯರು, ಪರಿಣತರು, ಹೀಗೆ ಬಹಳ ರೀತಿಯಿಂದ ಚಿಂತಾಭಾರದಲ್ಲಿ ಒಂದೊಂದು ಮನೆಯಲ್ಲಿ ಹನುಮಂತ ಸೀತಾಮಾತೆಯನ್ನು ಹುಡುಕುತ್ತಾ ಇದ್ದಾನೆ. ಅಲ್ಲಿ ರಾಕ್ಷಸ ಬ್ರಾಹ್ಮಣರು, ರಾಕ್ಷಸ ರಾಜರು, ವೈಶ್ಯ ಶೂದ್ರಾದಿಗಳು ಮನೆಯಿಂದ ಹೆಣ್ಣು ತಂದಿದ್ದಾನೆ ರಾವಣ. ಇಡೀ ಲೋಕದಿಂದ, ಹಾಗೆ ಪ್ರತಿಯೊಂದು ಹೆಣ್ಣುಗಳ ಕೂಟದಲ್ಲಿ ಸೀತೆಯನ್ನು ಎಲ್ಲಿಟ್ಟಿದ್ದಾನೆ ರಾವಣ ಅಂತ ಗೊತ್ತಿಲ್ಲ, ಯಾರ ಮಧ್ಯೆ ಇಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ಕೋಟೆಯ ಆವರಣವನ್ನು ದಾಟಿ ಅಸುರ ಭೈರವನಂತೆ ಹನುಮಂತ ಮುಂದೆ ಸಾಗಿದ ಅಂತ ಕವಿ ಹೇಳ್ತಾನೆ ತೊರವೆಯಲ್ಲಿ. ಮಣಿಭವನಗಳ ಮಹಡಿಗಳನ್ನು ಏರಿ ಸಾಗುತ್ತಾನೆ, ಕ್ರೀಡಾಭವನವನ್ನು ನೋಡುತ್ತಾನೆ ಅವ. ಹಾಗೆ ವಿಶೇಷ ಆಸಕ್ತಿಯಿಂದ ಅವಸರದಿಂದ ರಾತ್ರಿಯ 16ನೆಯ ಗಳಿಗೆಯಲ್ಲಿ ಮೇಲಿನ ಕೋಟೆಯನ್ನು ಹತ್ತಿ ಇಳಿತಾನೆ ಅವ. ಎಲ್ಲ ಕಡೆಯಲ್ಲಿಯೂ ಸೀತೆಯನ್ನು ಹುಡುಕುತ್ತಾ ಸಾಗುತ್ತಾನೆ. ಮನೆ ಮನೆಗಳಲ್ಲಿ, ಚಂದ್ರ ಬೀದಿಯ ಆ ದೀಪಗಳಲ್ಲಿ ಎಲ್ಲೆಲ್ಲ ಉಂಟು, ಮಸುಕಾದಂತಹ ಬೆಳಕಿರ್ಬೋದು, ಪ್ರಖರವಾದ ಬೆಳಕಿರ್ಬೋದು, ಕತ್ತಲೆ ಇರಬಹುದು, ಅವನಿಗೆ ಸಹಾಯ ಮಾಡಿತಂತೆ. ರಾಮದೇವರು ಕೊಟ್ಟಂತಹ ಮುದ್ರೆಯುಂಗರದ ಒಂದು ಮಬ್ಬಾದಂತಹ ಕಾಂತಿಯ ಬೆಳಕಿನಲ್ಲಿ ಅವ ಅರಸುತ್ತಾ ಹೋದ ಅಂತ ಹೇಳ್ತಾನೆ. ಅಂತಹ ಲಂಕಾ ನಗರ 100 ಯೋಜನ ವಿಸ್ತಾರ ಇತ್ತು ಅಂತ ಕವಿ ಹೇಳಿದ್ದಾನೆ, ಕೇಳೋಣ. ನಗರ ತಾನದು 100 ಯೋಜನದಗಲ, ಅನಿತರ 4 ಭಾಗೆಯ ಜಗತಿ, ತಾನೊಳ ಕೋಟೆ ಅದರುನ್ನತಿಯ ವೈಭವವ ಹೊಗಳಲೆನ್ನಳವಲ್ಲ. ತಾನೊಳ ಕೋಟೆಯದರುನ್ನತಿಯ ವೈಭವವ ಹೊಗಳಲೆನ್ನಳವಲ್ಲ. ಹನುಮನ ಬಗೆಯದೆಂತುಟೋ ಸರ್ವಗತನೆಂಬುಗೆಯ ಹನುಮಂಗಲ್ಲದೆಲ್ಲಿಯದು. ಸರ್ವಗತನ ಬೊಗುಮೆ ಹನುಮಂಗಲ್ಲದೆಲ್ಲಿಯದು. ಅಸುರ ಹರಗೆಂದ ಲಂಕಾನಗರವು 100 ಯೋಜನ ವಿಸ್ತಾರವಾಗಿತ್ತು. ಅದರಲ್ಲಿ 4ನೇ 1 ಭಾಗ ಒಳಕೋಟೆಯಲ್ಲಿತ್ತು. ಇದನ್ನು ಹನುಮಂತ ನೋಡಿದ. ಇನ್ನು 4ನೇ 3 ಭಾಗ ನೋಡುವುದಕ್ಕೆ ಹಾಗೆ ಉಳ್ಕೊಂಡಿದೆ. ಏರು ರಾತ್ರಿಯ ಹೊತ್ತಿದು. ನಗರದ ಉನ್ನತಿಯನ್ನು, ವೈಭವವನ್ನು ಹೊಗಳಲು ನಾನು ಸಮರ್ಥನಲ್ಲ ಅಂತ ಕವಿ ಹೇಳ್ತಾನೆ. ಅಷ್ಟು ವೈಭವ ಇತ್ತು ಆ ನಗರದಲ್ಲಿ. ಹನುಮಂತನ ರೀತಿಯಂತಹದ್ದು. ಪ್ರತಿಯೊಂದು ಸ್ಥಳದಲ್ಲಿ, ಸರ್ವ ಸ್ಥಳಗಳಿಗೂ ಹೋಗಬಲ್ಲವನೆಂದೇ ಹನುಮಂತನಿಗೆ ಪ್ರಾಶಸ್ತ್ಯ ಅಂತೆ. ಅವನ ಸಾಮರ್ಥ್ಯ, ಅಸೀಮವಾದಂತಹ ಸಾಧ್ಯತೆ. ಇನ್ನೊಂದು, ವಾಯು ಹೋಗದ ಸ್ಥಳವಿಲ್ಲ. ನಿರ್ವಾತ ಎಲ್ಲಿಯೇ ಇರಲಿ, ಅಲ್ಲಿ ವಾಯು ಇದ್ದಾನೆ. ವಾಯುವಿನ ಮಗನಾದಂತಹ ಹನುಮಂತನಿಗೆ ಆ ಸಾಮರ್ಥ್ಯ ಉಂಟು. ಎಲ್ಲಿಯೂ ಹೋಗಬಲ್ಲ, ಸೂಕ್ಷ್ಮಾತಿ ಸೂಕ್ಷ್ಮದಿಂದ ಹೋಗಬಲ್ಲ. ಕವಿ ಹೇಳ್ತಾನೆ, ಹನುಮಂತನಿಗೆ ಅಲ್ಲದೆ ಅಸುರಹರನಿಗೆ ಎಲ್ಲಿ ಅದು ಅಂತ ಕೇಳ್ತಾನೆ. ಶ್ರೀರಾಮಚಂದ್ರಮನಿಗೆ ಹಾಗೆ ಹೋಗ್ಲಿಕ್ಕೆ ಆಗ್ತದ? ಅವನು ಮಾಯಾವಿ ಅಲ್ಲ, ಮಾಯೆ ಗೊತ್ತಿಲ್ಲ. ಹಾಗಾದಾಗ ದೇಹವನ್ನು ಅಣಿಮ ಗರಿಮ ಯಾವ ರೀತಿ ಮಾಡ್ಲಿಕ್ಕೂ ಗೊತ್ತಿಲ್ಲ. ಶ್ರೀರಾಮಚಂದ್ರಮ ಹೋದ್ರೆ ಗೊತ್ತಾಗೋದಿಲ್ವೋ? ಆದರೆ ಹನುಮಂತನಿಗೆ ಆ ಸಾಮರ್ಥ್ಯ ಇತ್ತು. ಕವಿ ಬಹಳ ಸೊಗಸಾಗಿ ಹೇಳ್ತಾನೆ, ಆ ಪ್ರದೇಶದಲ್ಲಿ ಹನುಮಂತನ ಬಗೆಯದೆಂತುಟೋ, ಸರ್ವ ಕಡೆಯಲ್ಲಿ ಹುಡುಕುವ ಸಾಮರ್ಥ್ಯನ ಹನುಮಂತನ ಬಗೆ ಎಂಥದ್ದು ಅದನ್ನು ಹೇಳುವುದು ಹೇಗೆ? ಅಸುರಾರಿಯಾದಂತಹ ರಾಮಚಂದ್ರಮನಿಗೆ ಸಾಧ್ಯವಾಗದೇ ಇದ್ದದ್ದು, ಅಸಾಧ್ಯವಾದದ್ದು ಹನುಮಂತನಿಗೆ ಅಸಾಧ್ಯವಲ್ಲ. ರಾಮ ಭಕ್ತನಿಗೆ, ಅಂದರೆ ಭಕ್ತನನ್ನು ಎಷ್ಟು ಎತ್ತರದಲ್ಲಿಟ್ಟಿದ್ದಾನೆ ನೋಡಬೇಕು. ಭಗವಂತನ ಅಸ್ತಿತ್ವವೇ ಭಕ್ತರಿಂದ ಇರುವಂತಹದ್ದು. ಭಕ್ತನ ಸಾಮರ್ಥ್ಯ, ಹನುಮಂತನ ಸಾಮರ್ಥ್ಯವನ್ನು ಹೇಳ್ತಾನೆ. ಮನೆ ಮನೆಗಳಲ್ಲಿ ನಿದ್ದೆ ಮಾಡುತ್ತಾ ಕನಸಿನಲ್ಲಿ ಎದ್ದು ಪುರಜನರ ಕಣ್ಣುಗಳು ದಾರಿಯಲ್ಲಿ ಹುಡುಕಾಡ್ತಾ ಇದ್ರು, ನಿದ್ದೆಯಿಂದ ಎದ್ದು ಓಡಾಡ್ತಾ ಇತ್ತು. ವಿವಿಧ ಗ್ರಹಗಳಲ್ಲಿ ಹೋಗ್ತಾ ಇದ್ರು. ಈ ನಿದ್ರೆಯ ಕಣ್ಣಿನಲ್ಲಿ ಒಬ್ಬ ಹನುಮಂತ ಅವರಿಗೆ ಎಂಥದೊಂದಲೇ ಗೊತ್ತಾಗಲಿಲ್ಲ. ಇಡೀ ಹನುಮಂತ ಮಯವಾಗಿ ಕಂಡದ್ದು ಉಂಟಂತೆ. ಅಲ್ಲಿ ಹನುಮಂತನ ವಿವಿಧ ಗತಿಯಲ್ಲಿ ಶೀಘ್ರ ಗಮನದಿಂದ ಎಚ್ಚರಿಕೆಯಿಂದ ಸೀತಾನ್ವೇಷಣೆ ಮಾಡ್ತಾ ಮಾಡ್ತಾ
ಶುಕನ ಭವನಕ್ಕೆ ಬಂದಿದ್ದಾನೆ ಅಂತ ಕೇಳೋಣ. ಶುಕನ ಭವನವನ ಮಹಾಪಾರ್ಶ್ವಕನ ಮನೆಯ ಮಹೋದರನ ಸದ್ಮಕವ ಸಾರಣನಾಲಯ ವಸದನವನರಾಂತಕನ ವಿಕಟ ಯುದ್ಧೋನ್ಮತ್ತ ದೇವಾಂತಕ ವಿರೂಪಾಕ್ಷ ಪ್ರಮುಖ ನಾಯಕರ ದೇವಾಂತಕ ವಿರೂಪಾಕ್ಷ ಪ್ರಮುಖ ನಾಯಕರ ನಿಳಯಂಗಳಲ್ಲಿ ನೋಡಿದನು ಅವನಿನಂದನೆಯ ಅವನಿನಂದನೆಯ ನೋಡಿದನು. ಶುಕನ ಭವನ ಮಹಾಪಾರ್ಶ್ವನ ಮನೆ ಮಹೋದರನ ಸದನ ಸಾರಣನ ನಿವಾಸ. ಶುಕ ಸಾರಣರು ಇವರು ಗುಪ್ತಚರರು, ಗೂಢಚಾರರು ಲಂಕೆಯಲ್ಲಿ. ಮುಂದೆ ನಮಗೆ ಬರ್ತದೆ, ಅದು ಸೇತು ಬಂಧನ ಪ್ರಕರಣದಲ್ಲಿ ಬರ್ತದೆ. ನರಾಂತಕ ದೇವಾಂತಕರು, ಮನುಷ್ಯರಿಗೆ ಅಂತಕ ದೇವತೆಗಳಿಗೆ ಅಂತಕ. ವಿರೂಪಾಕ್ಷ ರಾವಣನ ಒಬ್ಬಾತ ಮಗ. ಇವರ ಎಲ್ಲರ ಮನೆಯಲ್ಲಿಯೂ ಪ್ರತ್ಯೇಕವಾಗಿ ಹನುಮಂತ ಹುಡುಕುತ್ತಾನೆ, ಮೂಲೆಯಲ್ಲಿ ಹುಡುಕುತ್ತಾರೆ ಸೀತಾಮಾತೆ ಇದ್ದಾಳೋ. ಕುಂಭಾನಿ ಕುಂಭರು, ಕುಂಭಕರ್ಣನ ಮಕ್ಕಳು, ಅವರ ಮನೆಯಲ್ಲಿ ಹುಡುಕುತ್ತಾನೆ ಅವ. ಇಂದ್ರಜಿತು, ಇಂದ್ರನನ್ನು ಗೆದ್ದವ, ಇಂದ್ರಿಯನನ್ನು ಗೆದ್ದವನು ಹೌದು ಇಂದ್ರಜಿತು. ಕಾಮುಕ ಅಲ್ಲ, ಸ್ತ್ರೀಲಂಪಟ ಅಲ್ಲ, ಅನೇಕ ಯಾಗ ಪರಂಪರೆಯನ್ನು ಮಾಡಿದವ ಲಂಕೆಯಲ್ಲಿ. ಮಾತ್ರ ಅಲ್ಲ, ದೇವಾಸುರ ಯುದ್ಧದಲ್ಲಿ ರಾವಣನನ್ನು ತಾಮಸಿ ಎಂಬಂತಹ ಮಾಯೆಯಿಂದ ರಕ್ಷಣೆ ಮಾಡಿದಂತಹ ಇಂದ್ರಜಿತು. ಮೇಘನಾದ ಅವ ಶ್ರೀಮಂತ ಪುತ್ರ, ಜ್ಯೇಷ್ಠ ಪುತ್ರ. ಅವನ ಮನೆಯಲ್ಲಿ ಧೂಮ್ರಾಕ್ಷ, ದುರ್ಮದ, ಉಗ್ರ ಬಲಶಾಲಿ, ಮಿತ್ರಜ್ಞ, ವಿದ್ಯುಜ್ಜಿಹ್ವಾದಿ ಮನೆಗಳು ಎರಡು. ಶಾರ್ದೂಲ, ಮಕರಾಕ್ಷ, ಅತಿಕಾಯನೂ ಹಾಗೆ. ಧಾನ್ಯಮಾಲಿನಿ ದೇವಿ ಎಂಬ ಗಂಧರ್ವ ಸ್ತ್ರೀಯಲ್ಲಿ ರಾವಣ ಪಡೆದಂತಹ ಸಜ್ಜನ, ಒಬ್ಬ ವಿವೇಕಿ. ಆ ರಾಕ್ಷಸ ದೈತ್ಯನಲ್ಲಿ ಅವ ಮಹಾ ಭಾಗವತ ಪರಂಪರೆಯನ್ನು ಒಪ್ಪಿದ ವಿಷ್ಣು ಭಕ್ತ ಮಕರಾಕ್ಷ. ಅತಿಕಾಯ ಅವರ ಮನೆಯಲ್ಲಿ ಹುಡುಕತಾನವ. ತ್ರಿಶಿರ, ವಿದ್ಯುನ್ಮಾಲಿ, ಸೇನಾಪತಿ ಯಾರ್ಯಾರಿದ್ದಾರೆ ಹಾಗೆ ಎಲ್ಲ ಕಡೆಯಲ್ಲಿಯೂ. ಪ್ರಹಸ್ತಾದಿಗಳ ಮನೆ, ವಿರೂಪಲೋಚನ, ಲೋಹಿತಾಂಬಕ, ಹೀಗೆ ಒಬ್ಬೊಬ್ಬ ರಾಕ್ಷಸನ ಭವನದಲ್ಲಿ ಪರಮ ಪತಿವ್ರತೆಯಾದಂತಹ ಸೀತೆಯನ್ನು ಹುಡುಕಿದ್ರೆ ಸೀತಾಮಾತೆಯ ಇರವಿನ ಅರಿವು ಹನುಮಂತನಿಗಾಗಲಿಲ್ಲ. ಮುಂದೆ ನೋಡೋಣ. ಕೇಳಿ ಬಲ್ಲೈ ಹಿಂದೆ ಬನದಲ್ಲಿ ಬೋಳೆಯೋಬಿನ ಊರ್ಮಿಳಾಪತಿ ಬೋಳಿಸಿದ ಕಿವಿ ಮೂಗಿನ ಸುರೆಯ ಕಥೆಯನ ಸತಿಯ ಆಲಯಕ್ಕೆ ಬರಲವಳು ಕಡು ಕಿವಿ ಮೂಳುಗಳ ಮೂಕೊರತಿಯರ ಸಮ್ಮೇಳದಿಂದಿದ್ದಳು. ಕರಾಳ ಪ್ರಮುಖಿ ಶೂರ್ಪಣಖಿ ವನವಾಸ ಕಾಲದಲ್ಲಿ ಪಂಚವಟಿಯಲ್ಲಿ ಕಾಮುಕಳಾಗಿ ಸೀತೆಯ ಮೇಲೆ ಹರಿಹಾಯ್ದಂತಹ ಶೂರ್ಪಣಖಿ ಒಂದು ರೀತಿಯಿಂದ ಸೀತಾಪಹಾರಕ್ಕೆ ಅದು ನಾಂದಿಯಾದಂತಹ ಕಾರ್ಯಕ್ರಮ. ವನವಾಸದ ಸುದೀರ್ಘವಾದ 12 ವರ್ಷ ಮುಗಿಸಿ 13ನೇ ವರ್ಷ ಪಂಚವಟಿ ಪ್ರದೇಶದಲ್ಲಿ ಸೀತಾಪಹಾರ ಆಯಿತು. ಆ ಮೊದಲು ಕಾಮುಕಳಾಗಿ ರಾಮನಲ್ಲಿ ಕಾಮದ ವ್ಯವಹಾರಕ್ಕೆ ಅಪೇಕ್ಷಿಸಿ ಬಂದವಳು ಶೂರ್ಪಣಖಿ, ರಾವಣನ ಸಹೋದರಿ. ಅವಳ ಜೊತೆಗೆ ಕರದೂಷಣ, ತ್ರಿಶಿರಾದಿ 14,000 ರಾಕ್ಷಸರಿದ್ದರು, 12 ಮಂದಿ ಸೇನಾಧಿಪತಿಗಳಿದ್ದರು. ನಾನು ಹಿಂದಿನ ಸಂಚಿಕೆಯಲ್ಲಿ ಅದನ್ನು ಹೇಳಿದ್ದೇನೆ. ಪುರುಷಾತಿಕ್ರಮಣಕ್ಕೆ ಗಂಡನಿರುತ್ತಾ ಹೆಂಡತಿಯನ್ನು ಕೊಂದು ಮುಗಿಸುತ್ತೇನೆ ಎಂಬ ಬಯಕೆಯಿಂದ ಹಾರಿ ಬರುವುದನ್ನು, ಮುನ್ನುಗ್ಗುವುದನ್ನು ಪುರುಷಾತಿಕ್ರಮಣ ಅಂತ ಹೆಸರು. ಅದಕ್ಕೆ ಆರ್ಯ ಸಂಸ್ಕೃತಿಯಲ್ಲಿ ಕಿವಿ ಮತ್ತು ಮೂಗನ್ನು ಕೊಯ್ಯುವಂತಹ ಶಿಕ್ಷೆ ಕರ್ಣನಾಸಾಚ್ಛೇದ. ಹಾಗೆ ಲಕ್ಷ್ಮಣನಿಂದ ಅವಳಿಗೆ ಶಿಕ್ಷೆಯಾಗಿತ್ತು. ಅವಳು ಕಿವಿ ಮೂಗುಗಳು ಇಲ್ಲದ ಅನೇಕ ಮಂದಿ ಇದ್ರು. ಅದಕ್ಕೆ ತೊರವೆ ಒಂದು ಪ್ರಯೋಗ ಮಾಡಿದ್ದಾನೆ, ಮೂಕೊರತಿಯರ ಸಮ್ಮೇಳನದಲ್ಲಿ. ಅಂದರೆ ಮೂಗಿಲ್ಲದವರು ಅಂತ ಅರ್ಥ ಅಲ್ಲಿ. ಹಾಗಾದರೆ ಶೂರ್ಪಣಖಿ ಮಾತ್ರ ಅಲ್ಲ,
ಮೂಗಿಲ್ಲದೆ ಇರುವಂತಹ ವ್ಯವಹಾರವನ್ನು ಲಂಕೆಯಲ್ಲಿ ರಾಕ್ಷಸರು ಈ ಹಿಂದೆಯೂ ಮಾಡ್ತಾ ಇದ್ರು, ಮತ್ತೆಯೂ ಮಾಡ್ತಾ ಇದ್ರು. ಅಂಥವರಿಗೆ ಒಂದು ಭವನ ಇತ್ತು. ಕಿವಿ ಮೂಗು ಕಳ್ಕೊಂಡವರ ಸಮ್ಮೇಳನದಲ್ಲಿ ಭಯಂಕರ ನೋಟದ ಶೂರ್ಪನಖಿ ಇದ್ಲು ಅಂತ ಕವಿ ಹೇಳ್ತಾನೆ. ಪ್ರಳಯ ರಾಕ್ಷಸಿಯನ್ನು ಕಂಡು ಬೆಚ್ಚಿ ಹೋಯ್ತಂತೆ ಹನುಮಂತನಿಗೆ. ಅವ ನೋಡ್ಲಿಲ್ಲ ಶೂರ್ಪನಖಿ ಅಂತ, ಸುದ್ದಿ ಮಾತ್ರ ಕೇಳಿ ಗೊತ್ತು. ರಾಮ ರಾಮ ಅಂತ ಕಿವಿ ಮುಚ್ಚಿಕೊಂಡ್ರಂತೆ. ಇಂಥವರು ಇದ್ದಾರೋ? ಬೆಕ್ಕಸ ಬೆರಗಾಗಿ ಹೋದ. ಭೈರವನ ಅಕ್ಕ ಇರಬೇಕು, ಅಲ್ಲ ಮೃತ್ಯುವಿನ ಇರಬೇಕು ಇವಳು, ಮಹಾಮೃತ್ಯು ಇರಬೇಕು ಇವಳು. ಇವಳನ್ನು ಪ್ರಪಂಚಕ್ಕೆ ಹೆತ್ತ ತಾಯಿಯ ಹೊಟ್ಟೆ ಎಷ್ಟು ದೊಡ್ಡದಿರಬಹುದು ಅಂತ ಹನುಮಂತ ಸ್ವಲ್ಪ ಕುಚೋದ್ಯದಿಂದ ಅವನ ಮನಸ್ಸಿಗೆ ಕಂಡಿತತ್ತೆ. ಅಂಜುತ್ತಾ ಅಂಜುತ್ತಾ ದೃಷ್ಟಿ ಹಾಯಿಸುತ್ತವ ಸಾಗ್ತಾನೆ. ಇವಳ ಸೌಂದರ್ಯವನ್ನು ನಾಶ ಮಾಡಿದ ಕಾರಣ ಪ್ರಪಂಚದಲ್ಲಿ ಬಾಕಿದ್ದವರು ಬದುಕಿಕೊಂಡ್ರು. ಮೂಗು ಮತ್ತು ಕಿವಿ ಇದು ಇರ್ತಿದ್ರೆ ಇವಳು ಊರಿಡ್ತಿರ್ಲಿಲ್ಲ, ಇಡೀ ಊರು ಸಂಚಾರ ಮಾಡಿ ಎಲ್ಲರಿಗೂ ಹಿಂಸೆ ಕೊಡ್ತಿದ್ಲು. ಕಿವಿ ಮೂಗು ಕಳ್ಕೊಂಡ ಕಾರಣ ಇವಳು ಆ ಕಿವಿ ಮೂಗು ಇಲ್ಲದವರ ಭವನದಲ್ಲಿ ಕತ್ತಲೆ ಕೋಣೆಯಲ್ಲಿರುವ ಕಾರಣ ಪ್ರಪಂಚಕ್ಕೆ ಸ್ವಲ್ಪ ಕ್ಷೇಮ ಆಯಿತು ಅಂತ ರಾಮನ ಕುರಿತಾಗಿ ಅವನಿಗೂ ಒಂದು ಗೌರವ ಮತ್ತೆ ಹೆಚ್ಚಿತಂತೆ. ಪ್ರತ್ಯಕ್ಷ ಜಗತ್ತನ್ನು ತಿಂದು ಮುಕ್ಕುವಂತಹ ರಾಕ್ಷಸಿ ಇವಳು ಅಂತ ಹೇಳ್ತಾನೆ. ಹಾಗಾದರೆ ಬ್ರಹ್ಮನ ಹೊಟ್ಟೆಯಿಂದ ಬಂದಳೋ ಅಥವಾ ಇವಳನ್ನು ಭೂಮಿಗೆ ಯಾರು ಇಳಿಸಿದ್ರೋ, ಇವಳನ್ನು ಹೆತ್ತ ತಾಯಿ ಯಾರೋ, ಇತ್ಯಾದಿ ಇತ್ಯಾದಿ. ಹೀಗೆ ಅನೇಕ ಕಲ್ಪನೆಗಳು ಬಂತು. 1000 ಸಂಖ್ಯೆಯಲ್ಲಿ ಮದ್ದು ಹಾಕುವ ಮೋಸಗಾತಿಯ ಮಾಯಾಗಾತಿಯರಿದ್ರು. ಯಾಕೆ? ಅಲ್ಲಲ್ಲಿ ಹೋಗಿ ಬೇಡದೇ ಇದ್ದದ್ದು ಮಾಡಿ ಕೈಕಾಲು ಕಡಿಸಿಕೊಂಡವರು, ಮೂಗಿಲ್ಲದೆ ಇದ್ದವರು, ಇವರ ಚಿಕಿತ್ಸೆ ನಡೀತಾ ಇತ್ತು. ಕೋಣ ಕುರಿಗಳ ತಲೆಗಳ ರಾಶಿ ಎದುರಿನಲ್ಲಿ ಬಿದ್ದಿತ್ತು. ಒಂದು ಕಡೆಯಲ್ಲಿ ಗುಡಾಣಗಳಲ್ಲಿ ರಕ್ತವನ್ನು ತುಂಬಿಸಿಟ್ಟಿದ್ದಾರೆ, ಒಂದು ಕಡೆಯಲ್ಲಿ ಮದ್ಯ ಮಾಂಸಾದಿ ಇತ್ಯಾದಿಗಳು. ಹಾಗಾದ ಕಾರಣ ಅಲ್ಲಿಯ ಅವರ ವ್ಯವಹಾರ ಅತ್ಯಂತ ಹೇಸಿಗೆಯಿಂದ ಇತ್ತು. ಕರುಳುಗಳು ಹೂವಿನ ಮಾಲೆಗಳಂತೆ ದಂಡೆಗಳಾಗಿ ಬಿದ್ದುಕೊಂಡಿತ್ತು. ಹೆಂಡದ ವಾಸನೆ ಬರ್ತಾ ಇತ್ತು ಅದರ ಕೊಡಗಳಿದ್ದಂತೆ. ಅದನ್ನು ಕುಡಿದು ಕೇಕೆ ಹಾಕುತ್ತಾ ನರ್ತಿಸುತ್ತಿರುವಂತಹ ರಾಕ್ಷಸರಿದ್ರು. ಕತ್ತರಿಸುವ, ಕೊಚ್ಚುವ, ಕೊರೆಯುವ, ಆಮೇಲೆ ಕೊಯ್ಯುವ, ಮೆಲ್ಲುವ, ಸುಡುವ, ಒಗ್ಗರಣೆ ಹಾಕಿ ತಿನ್ನುವ, ಕುಡಿಯುವ, ಹಾಡುವ, ಕೇಕೆ ಹಾಕುವ ವಿವಿಧ ರೀತಿಯ ವಿಕಾರಗಳು, ಅಸಭ್ಯ ವರ್ತನೆಗಳು, ಇಂತಹದ್ದೆಲ್ಲ ಆ ಪ್ರದೇಶದಲ್ಲಿ ನಡೆಯುತ್ತಾ ಇತ್ತು. ಎಲುಬುಗಳು ಒಂದು ಕಡೆಯಲ್ಲಿ ರಾಶಿ ಹಾಕ್ತಾ ಇದ್ರು. ಆ ಪ್ರದೇಶದಿಂದ ಬಲಭಾಗಕ್ಕೆ ತಿರುಗಿದ ಹನುಮಂತ ಅಂತ ಹೇಳ್ತಾನೆ, ಕೇಳೋಣ. ತಿರುಗಿದನು ಬಲಗಾಗಿ ಹರಭೂಧರವನೇಳಿಪ ಹಬ್ಬುಗೆಯ ಹರವರಿಯ ಯೋಜನ ವೈದರಳತೆಯ ಕನಕ ಮಣಿಮಯದ ಪರಿಪರಿಯ ಪುತ್ಥಳಿಯ ಚಿತ್ರದ ತರತರದ ನೆಲೆಯ ಪರಿಪರಿಯ ಪುತ್ಥಳಿಯ ಚಿತ್ರದ ತರತರದ ನೆಲೆಯ ಮಣಿಮಾದಿರವ ಕಂಡನು ಕುಂಭಕರ್ಣ ನಿಶಾಚರೇಶ್ವರನ ಕುಂಭಕರ್ಣ ನಿಶಾಚರೇಶ್ವರನ ಮಣಿಮಂದಿರವ ಕಂಡನು. ಆ ಪ್ರದೇಶದಿಂದ ಬಲಬದಿಗೆ ತಿರುಗಿದಾಗ ಹರಭೂಧರಕ್ಕೆ ಸದೃಶವಾದ, ಅಂದರೆ ಕೈಲಾಸಕ್ಕೆ ಸದೃಶವಾದಂತಹ ಬೆಟ್ಟದೋಪಾದಿಯಲ್ಲಿರುವಂತಹ ಒಂದು ಭವ್ಯವಾದಂತಹ ಮಂದಿರವನ್ನು ಕಾಣ್ತಾನೆ. ಮಣಿರತ್ನ ಖಚಿತವಾಗಿತ್ತು. ವಿವಿಧ ರೀತಿಯ ಬೊಂಬೆಗಳ ಅಲಂಕಾರದಿಂದ ಕೂಡಿಕೊಂಡಿತ್ತು. ಅದರ ಕೆತ್ತನೆಗಳು, ಅಲ್ಲಿರುವಂತಹ ರೇಖಿಸಿದ ಚಿತ್ರಗಳು, ಶಿಲ್ಪಗಳು ಬಹಳ ಅಪೂರ್ವವಾಗಿ ಕಂಡಿತಂತೆ ಹನುಮಂತನಿಗೆ. ಚಿತ್ರ ವಿಚಿತ್ರವಾಗಿದ್ದಂಥದ್ದು ಯಾವುದು? ರಾಕ್ಷಸ ನಾಯಕ ರಾವಣನ ಸಹೋದರನಾದಂತಹ ಕುಂಭಶ್ರವಣನ ಮನೆ ಅದು. ಅವ ಯುವರಾಜನಿದ್ದಾನೆ, ಹಾಗೆ ಅಂತ ಅವ ನಿದ್ರೆಯಲ್ಲೇ ಇರುವಂತಹದ್ದು. ಬ್ರಹ್ಮದೇವರ ಹತ್ರ ವರ ಕೇಳುವಾಗ ನಿರ್ದೇವತ್ವ ಅಂತ ಕೇಳಬೇಕಾದ್ದು ನಿದ್ರೇವತ್ವ ಅಂತ ಬಂದದ್ದು ಅವನಿಗೆ. ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ ಅದನ್ನು ನಾನು ಆರಂಭದಲ್ಲಿ. 6 ತಿಂಗಳು ನಿದ್ರೆ, 1 ದಿವಸ ಎಚ್ಚರ. ವಾಲ್ಮೀಕಿ ಹಾಗೆ ಉಲ್ಲೇಖ ಮಾಡಿದ್ದಾನೆ. ಆ 1 ದಿವಸದಲ್ಲಿ ಸಂಸಾರ ಮಾಡುವಂತಹದ್ದು ಉಣ್ಣುವುದೋ, ತಿನ್ನುವುದೋ, ಕುಡಿಯುವುದು. ಪುನಃ 6 ತಿಂಗಳು ನಿದ್ರೆ. ಬೇರೆ ರಾಮಾಯಣಗಳ ಉಲ್ಲೇಖಗಳು ಬಂದಿದೆ. ಕುಂಭಕರ್ಣನಿಗೆ 6 ತಿಂಗಳು ನಿದ್ರೆ, 6 ತಿಂಗಳು ಎಚ್ಚರ ಅಂತ ಉಲ್ಲೇಖಗಳಿವೆ. ಬೇರೆ ಬೇರೆ ರಾಮಾಯಣಗಳಲ್ಲಿ ಇಂತಹ ಉಲ್ಲೇಖಗಳು ಪ್ರತ್ಯೇಕವಾಗಿದೆ.
5 ಯೋಜನದ ಅಳತೆಯುಳ್ಳಂತಹ ಅದು ಭವ್ಯವಾದಂತಹ ಭವನವಾಗಿತ್ತು. 2 ಯೋಜನ ಅಗಲದ ರತ್ನ ಮಂಚದಲ್ಲಿ ಘೋರವಾದಂತಹ ತರುಣಿಯರ ಕೈಗಳನ್ನೇ ದಿಂಬಾಗಿಸಿಕೊಂಡು ಕುಂಭಶ್ರವಣ ಮಲಗಿಕೊಂಡಿದ್ದ. ನೋಡಿ, ರಾವಣ ಮಹಾಕಾಮುಕ, ಹಾಗಂತ ಬಾಕಿದ್ದರಲ್ಲಿಯೂ ಕಾಮ ವಿಪರೀತವಾಗಿತ್ತು ಎನ್ನುವುದು ಇಲ್ಲಿ ಗೊತ್ತಾಗ್ತದೆ. ಜಗತ್ತಿನ ಲಯ ಕಾರ್ಯದ ಬಳಲಿ ನಿದ್ದೆ ಮಾಡಿದ್ದಾನೋ ಲಯಾಧಿಕಾರಿ ಎನ್ನುವ ರೀತಿಯಲ್ಲಿ ಭೈರವನೋ ಕಾಮಕ್ರೀಡೆಯ ಆಯಾಸದಿಂದ ವಿಶ್ರಾಂತಿ ಪಡೆಯುವುದಕ್ಕೆ ಗಾಢ ನಿದ್ರೆಗೆ ಹೋದನೋ ಭೈರವ. ಇವನ ಗೊರಕೆ, ನಿದ್ರೆ, ಉಸಿರು ಈ ರೀತಿ ಇತ್ತು. ಪ್ರಳಯ ಕಾಲದ ಯಮನೋ ಅಥವಾ ನೀರನ್ನು ತುಂಬಿಕೊಂಡಂತಹ ಮೇಘದ ರಾಶಿಯೋ, ನೀರದಿ ಅದರ ಮೂಲ ವಿಗ್ರಹವೋ, ರಾಕ್ಷಸನೋ ಎಂತಹದ್ದು ಬೆರಗಾಗಿ ಹೋದನಂತೆ ಹನುಮಂತಚ್ಚ. ಹೀಗೂ ಒಬ್ಬ ಇದ್ದಾನ, ಇಂತಹ ದೇಹದಿಂದ ಉದ್ದವ. ಇವ ಕೆರಳು ಎದ್ರೆ ಜಗತ್ತಿನಲ್ಲಿ ಇವನನ್ನು ಗೆಲ್ಲುವವರು ಯಾರು? ಒಂದು ವೇಳೆ ಬ್ರಹ್ಮದೇವರೋ ಶಿವನೋ ಒಟ್ಟು ಸೇರಿದ್ರು ಇವನನ್ನು ಯುದ್ಧದಲ್ಲಿ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಅಂತ ಹನುಮಂತನ ಮನಸ್ಸಿಗೆ ಕಾಣುತ್ತದೆ. ಇಕ್ಷಾಕು ಕುಲವರ್ಧನನಾದಂತಹ ಶ್ರೀರಾಮಚಂದ್ರಮನಿಗೆ ಇವನ ಜೊತೆಗೆ ಯುದ್ಧ ಗೆಲುವು ಹೇಗೆ ಸಾಧ್ಯವಾದೀತಪ್ಪ ತೊಮ್ಮೆ ಕಂಡು ಹೋಯ್ತಂತೆ. ಇವನನ್ನು ಗೆಲ್ಲಬೇಕಲ್ಲ ರಾಮಚಂದ್ರ ಅಂತ ಅವನಿಗೆ ಕಂಡಿತು. ಈ ದೇಹವನ್ನು ಕಾಣುವಾಗ ಜಯ ಲಭಿಸುವುದು ಆಶ್ಚರ್ಯ ಅಂತ ಆಯ್ತಂತೆ. ರಾಮದೇವರಿಗೆ ಜಯ ಲಭಿಸುವುದಿಲ್ಲ ಅಂತ ಹನುಮಂತ ಹೇಳುವುದಿಲ್ಲ, ಆದರೆ ಜಯ ಲಭಿಸುವುದು ಆಶ್ಚರ್ಯ ಅಂತಹ ಅದನ್ನು ನೋಡಿದ. ಇವನನ್ನು ನೋಡ್ಲಿಕ್ಕೆ 2 ಕಣ್ಣು ಸಾಕಾಗುವುದಿಲ್ಲ ಹೇಳ್ತಾನೆ ಹನುಮಂತ. ಇವನ ಹಿಂದೆ ಇವ ಎಲ್ಲಾದರೂ ಹುಟ್ಟುತ್ತಿದ್ರೆ ಆದಿದೈತ್ಯರಾದಂತಹ ಮಧುಕೈಟವರು ಪ್ರಪಂಚದಲ್ಲಿ ಸಾಯುತ್ತಿರಲಿಲ್ಲ. ಇವನ ಆಶ್ರಯದಲ್ಲಿ ಅವರು ಬದುಕುತ್ತಿದ್ರು ಮಧುಕೈಟವರು. ಒಂದು ದಿಕ್ಕಿನಿಂದ ಮಧುಕೈಟವರು ಆದಿದೈತ್ಯರು, ಇನ್ನೊಂದು ಪುರಾಣ ಧರ್ಮದಿಂದ ನೋಡಿದರೆ ಹೇತಿ ಪರಹೇತಿಯರು ಆದಿದೈತ್ಯರು. ರಾಮಾಯಣದಲ್ಲಿ ಹಾಗಿದೆ ಉಲ್ಲೇಖಗಳು. ಬೇರೆ ಯುಗದಲ್ಲಿ ರಾಕ್ಷಸರು ಕೊಲ್ಲುವುದಕ್ಕೆ ವಿಷ್ಣು ಅವತರಿಸಿದ್ದಾನೆ. ಹಾಗಾದ ಕಾರಣ ಇಂತಹ ರಾಕ್ಷಸರನ್ನು ಕೊಲ್ಲಬೇಕಿದ್ರೆ ಭಗವಂತನ ಅವತರಣವೇ ಆಗಬೇಕು ಹೇಳ್ತಾನೆ ಹನುಮಂತ. ಬೇರೆಯವರಿಂದ ಸಾಧ್ಯ ಇಲ್ಲ. ಕುಂಭಕರ್ಣಾದಿಗಳ ಆಜ್ಞೆಗೆ ದೇವತೆಗಳು ನಡುಗುವುದು. ಹೀಗೆ ಕುಂಭಕರ್ಣನನ್ನು ನೋಡಿ ಹನುಮಂತನಿಗೆ ಆಶ್ಚರ್ಯ ಆಯಿತು. ಆಶ್ಚರ್ಯಲ್ಲಿ ಮುಳುಗಿ ಹೋದ. ನೋಡ ಮುಂದೆ. ಧರೆಯ ಮುಳುಗಿಸುತ್ತೇಳ್ವಲಯ ಸಾಗರದ ರಭಸವೋ ಹೊತ್ತ ವಿಶ್ವಂಭರೆಯ ಬಿಸುಟ ಹಿಪತಿಯ ನಿಡು ಸುಯಿಲುಗಳ ಸೂಳುಗಳೋ ಹೊತ್ತ ವಿಶ್ವಂಭರೆಯ ಬಿಸುಟ ಹಿಪತಿಯ ನಿಡು ಸುಯಿಲುಗಳ ಸೂಳುಗಳೋ ಬಿರಿಪ ಕಮಲ ಭವಾಂಡರೋಧದಲ್ ಉರವಣಿಪ ಬಹಿರ ನಿಲನ ಬಲು ಮೊರಹವೋ ಕೊರಹವೋ ಮಹಾದೇವ ಎಂದನ ಹನುಮ ಮಹಾದೇವ. ಕುಂಭಶ್ರವಣನ ಉಸಿರಾಟದ ಗೊರಕೆ ಮತ್ತು ಅದರ ತೀಕ್ಷ್ಣತೆ ಅಪೂರ್ವವಾಗಿತ್ತು. ಭೂಮಿಯನ್ನು ಮುಳುಗಿಸಿ ಮೇಲೆ ಏಳುವಂತಹ ಸಾಗರದ ರಭಸದಂತೆ ಇತ್ತಂತೆ ಅವನ ಗೊರಕೆ ಮತ್ತು ಅವನ ಉಸಿರಿನ ರಭಸ. ತಲೆ ಮೇಲೆ ಹೊತ್ತಂತಹ ಭೂಮಿ ವಿಶ್ವಂಭರೆಯನ್ನು, ಯಾಕೆ ಆದಿಶೇಷ ಹೊರತಾನೆ, 1000 ಹೆಡೆಯುಳ್ಳಂಥ ಆದಿಶೇಷನ ಹೆಡೆಯಲ್ಲಿ ಭೂಮಿ ಆಧರಿಸಿ ನಿಂತಿದೆ ವಿಶ್ವಂಭರೆ. ಆವಾಗ ಆದಿಶೇಷ ಹೇಗೆ ನಿಷ್ಠುಸಿರಿನ ಶಬ್ದ ಬಿಡ್ತಾನೆ ಆ ರೀತಿಯ ಶಬ್ದ ಕೇಳುತ್ತಾ ಇತ್ತು. ಬಿರಿಯುವ ಬ್ರಹ್ಮಾಂಡದ ರಂಧ್ರದಿಂದ ಹೊರಡುವ ರಭಸ ಹೇಗೆ ಆ ರೀತಿ ಇಂತು, ಅಥವಾ ಭೂಗರ್ಭದಲ್ಲಿರುವಂತಹ ಲಾವಾರಸ ಆಸ್ಫೋಟನಗೊಳ್ಳುವಾಗ ಹೇಗಾಗ್ತದೆ ಆ ರೀತಿಯ ಸ್ವರ ಇತ್ತಂತೆ. ಗಾಳಿಯ ಮೊರೆತವೋ, ಗಾಳಿಯ ಜಿಗಿತವೋ, ಅಂದರೆ ಪ್ರಭಂಜನ. ಗಾಳಿ ಅಂದರೆ ಎಲ್ಲವನ್ನು ಭಂಗಿಸುವವ. ಅದು ಕುಂಭಕರ್ಣನ ಗೊರಕೆ. ಹನುಮಂತ ಹೇಳ್ತಾನೆ, ಏನು ಹರಮಹಾದೇವ, ಏನು ಗೊರಕೆ, ಹೀಗೊಂದು ಗೊರಕೆ ಉಂಟ. ಹೀಗೆ ಆಶ್ಚರ್ಯ ಪಡುತ್ತಾ ಮೆಲ್ಲಗೆ ದಾಟಿ ಹೋಗಬೇಕಲ್ಲ ಹನುಮಂತ.
ಆ ಮಣಿರತ್ನ ಖಚಿತವಾದಂತಹ ಗೋಡೆಯ ಬದಿಯಲ್ಲಿ ಹನುಮಂತ ಮೆಲ್ಲ ದಾಟುತ್ತಾ ಇದ್ದಾನೆ. ಇವನ ಉಸಿರಾಟನ ಹೊಯ್ಲಿಗೆ ಹನುಮಂತನಿಗೆ ಆ ಉಸಿರು ಹೊರಬರುವಂತಹ ನಿಶ್ವಾಸ ಆ ಹೊರಬರುವಾಗ ಅವ ಜಾರಿ ವಜ್ರದ ಕಂಬಕ್ಕೆ ಬಡಿದು ಹೋದನಂತೆ. ಕುಂಭಶ್ರವಣನ ಭವನದಲ್ಲಿ 2 ವಜ್ರ ಕಂಬವನ್ನು ನೆಟ್ಟಿದ್ರು ಬಲಿಷ್ಠವಾಗಿ. ಕುಂಭಕರ್ಣನ ಉಸಿರು ಹೊರಬರುವಾಗ ನಿಶ್ವಾಸಕ್ಕೆ ಯಾರಾದರೂ ದಾಟಿ ಹೋಗುವಾಗ ಎಲ್ಲಿಯಾದರೂ ಆ ಗಾಳಿಗೆ ಬಡಿದ್ರೆ ಗೋಡೆಗೆ ಅಪ್ಪಳಿಸಿ ಹೋದಿತ್ತು. ಅದು ವಜ್ರ ಖಚಿತವಾದ ಗೋಡೆ ಮಾತ್ರ ಅಲ್ಲ, 2 ವಜ್ರಸ್ತಂಭ. ಈ ವಜ್ರಸ್ತಂಭದ ಹತ್ರ ಹನುಮಂತ ದಾಟಿ ಹೋಗುವಾಗ ವಜ್ರಸ್ತಂಭಕ್ಕೆ ಬಡಿದು ಪುನಃ ಹಿಂದೆ ಕುಂಭಶ್ರವಣನ ಮೂಗಿನ ಹೊಳ್ಳೆ ಒಳಗೆ ಹೋದನಂತೆ. ಕವಿ ಬಹಳ ಸೊಗಸಾಗಿ ಹೇಳಿದ್ದಾನೆ ಇಲ್ಲಿ. ಗೋಡೆಗೆ ಅಪ್ಪಳಿಸಿದ ಚೆಂಡು ಹೇಗೆ ಹಿಂದೆ ಬರ್ತದೆಯೋ ಹಾಗೆ ವಜ್ರ ಕಂಬಕ್ಕೆ ಅಪ್ಪಳಿಸಿ ಪುನಃ ಉಚ್ಛ್ವಾಸ ಮಾಡುವಾಗ ಕುಂಭಕರ್ಣನ ಮೂಗಿನ ಹೊಳ್ಳೆಯ ಒಳಗೆ ಹನುಮಂತ ಹೋದ. ಸಿಂಹಿಕೆ ತನ್ನ ನೆಳಲನ್ನು ಎಳೆದು ಹೇಗೆ ಭಕ್ಷಿಸುವುದಕ್ಕೆ ಮುಂದಾದರೂ ಹಾಗೆ ನನ್ನನ್ನು ಯಾರೋ ಎಳೆದ ಭಾವ ಆಯ್ತಂತೆ ಹನುಮಂತನಿಗೆ, ಯಾರೋ ಎಳಿತಾ ಇದ್ದಾರೆ ಅಂತ ಹನುಮಂತನಿಗೆ ಆಯ್ತಂತೆ. ಹಾಗೆ ಬಂದ ಕುಂಭಕರ್ಣನ ಉಸಿರು ಬಿಡಲು ಹನುಮಂತ ಹೊರಕ್ಕೆ ಹೋಗೋದು, ಉಸಿರು ಎಳೆಯುವಾಗ ಒಳಕ್ಕೆ ಹೋಗುವಂಥದ್ದು, ಹಾಗೆ ಹೊರಗೆ ಒಳಗೆ ಹೀಗೆ ತಾಕಲಾಟದಲ್ಲಿ ಸಿಲುಕಿಕೊಂಡ. ಮೂಗಿನ ಒಳಗೆ ಹೋಗುವಾಗ ಕತ್ತಲೆ, ಕವಿ ಹೇಳ್ತಾನೆ ಕತ್ತಲೆಯಲ್ಲಿ ಕೊಳೆತು ಸಿಂಬಳದ ಸಾಗರದಲ್ಲಿ ಮುಳುಗಿ ಹೋಗ ಅಂತ ತೊರವೆ ವರ್ಣಿಸಿದ್ದಾನೆ. ಯಾಕಂದರೆ ದೊಡ್ಡ ಸರೋವರದ ರೀತಿಯಲ್ಲಿ ಅವನ ಅಷ್ಟು ದೊಡ್ಡ ಮೂಗು, ಅದರಲ್ಲಿ ಸಿಂಬಳ ತುಂಬಿಕೊಂಡಿತ್ತು, ಸಿಂಬಳದ ಸಾಗರದಲ್ಲಿ ಮುಳುಗಿ ಹೋದ ಅಂತ ತೊರವೆ ಬಹಳ ಸೊಗಸಾಗಿ ಹೇಳಿದ್ದಾನೆ. ಉಸಿರಿನೊಡನೆ ಮೂಗಿನ ಒಳಕ್ಕೆ ಹೊರಕ್ಕೆ, ಅದು ಮೈಯಲ್ಲಿ ಸಿಲುಕಿಕೊಂಡಂತಹ ಸಿಂಬಳ ಯಾವ ರೀತಿ ಆಗಿರ್ಬೋದು ಅಂತ ನೀವು ಕಲ್ಪಿಸಿ. ತೊರವೆ ವಿನೋದ ಪ್ರಿಯ, ಅದನ್ನು ಬಹಳ ಸೊಗಸಾಗಿ ತೊರವೆ ಹೇಳಿದ್ದಾರೆ. ಹನುಮಂತನಿಗೆ ಸಿಟ್ಟು ಬಂತು, ಕಿಡಿಕಿಡಿ ಆದರಂತೆ ಕೋಪದಿಂದ. ಏನು ಮಾಡ್ತಾನೆ ನೋಡು. ಬೆಳದ ನಾಸಿಕದ ನಾಳದ ಕಳಿಯ ಕುಹರದ ಕೋಹಿನಲಿ ಕೊಂಡೆಳದು ಸೂಸುವ ಸುಯಿಲ ಬಟ್ಟೆಗೆ ಕೀಲ ಕೊಟ್ಟಂತೆ ಬಲಿದು ದುಬ್ಬಸವ ಖಿಳ ಕರಣದ ಬೆಳಸು ಬೀತುದು ಬೆದರಿ ಬಲಿದು ದುಬ್ಬಸವ ಖಿಳ ಕರಣದ ಬೆಳಸು ಬೀತುದು ಬೆದರಿ ಸೀತನು ಪ್ರಳಯದಲ್ಲಿ ಸಿಡಿಲೆರಗಿದವುಲ್ ಅಳವಳಿಗೆ ಪೌರಜನ ಬೆದರಿ ಬೀತುದು. ಮೂಗಿನ ಪೊಟರೊಳಗೆ ಹೋಗುವುದು ಬರುವುದು ಆಯಿತು. ಪಕ್ಕರೆ ಹನುಮಂತಗೆ ನೆನಪಾಯ್ತೋ ಇದು ಕುಡಿದು. ತನ್ನ ಇಚ್ಛಾ ಮಾತ್ರದಿಂದ, ಇಚ್ಛಾಶಕ್ತಿಯಿಂದ ಹನುಮಂತ ಬೆಳೆದ ನಾಸಿಕದ ಒಳಗೆ, ಮೂಗಿನ ಒಳಗೆ ಬೆಳೆದ. ಮಾತ್ರ ಅಲ್ಲ, ಮೂಗಿನ ರಂಧ್ರ ಏನುಂಟು ಹೊಳ್ಳೆ, ಅದಕ್ಕೆ ಅಡ್ಡವಾಗಿ ಕೀಲು ಹಾಕಿದಂತೆ ತಡೆದು ನಿಂತಿನಂತೆ, ಅಡ್ಡ ಆ ಮಾರ್ಗಕ್ಕೆ ಕೀಲು ಕೊಟ್ಟಾಗೆ ಇವ ಬೆಳೆದು ಅಡ್ಡ ನಿಲ್ಲುವಾಗ ಕುಂಭಕರ್ಣನಿಗೆ ಉಸಿರಾಟ ಕಷ್ಟವಾಗಿ ಹೋಯಿತು. ಉಸಿರು ತೆಗಿಲಿಕ್ಕೂ ಆಗಲಿಲ್ಲ, ಉಸಿರು ಬಿಡ್ಲಿಕ್ಕೂ ಆಗಲಿಲ್ಲ, ಕುಂಠಿತವಾಯಿತು ಅಂತ ಹೇಳ್ತಾನೆ. ಇದರಿಂದ ಹೆದರಿ ಅವನ ಉಸಿರು ಕಟ್ಟಿ ಆಗುವಂತಹ ಸಂದರ್ಭ ಏನುಂಟು, ಆ ಸೀನು ಬರುವಂತಹದ್ದು ನಾವು ಹೇಳ್ತೇವೆ, ಸೀತಾಗ ಅಂತ ಹೇಳಿದ್ದೇನೆ. ಸೀನು ಬರುವಂತಹ ಸ್ಥಿತಿ, ಅವನಿಗೆ ಉಸಿರು ಕಟ್ಟುವ ಸ್ಥಿತಿ ಬಂತು. ಆ ಸಂದರ್ಭದಲ್ಲಿ ಕುಂಭಕರ್ಣನ ಉಸಿರಾಟ ಕುಂಠಿತವಾಯಿತು. ಅವ ಸೀನುವಾಗ ಪ್ರಳಯ ಕಾಲದಲ್ಲಿ ಸಿಡಿಲು ಎರಗಿದಂತಾಯಿತು. ಪಟ್ಟಣದ ಜನರು ಬೆದರಿದರು, ದಿಗಿಲಾದರು. ಒಂದು ಸೀನುವಾಗ ನಾವು ಅದಕ್ಕೆ ಅಕ್ಷಿ ಬರುವುದು ಅಂತ ಹೇಳುತ್ತೇವೆ, ಬಾಯಲ್ಲಿ ಶಬ್ದ ಆಗ್ತದೆ ಸೀನುವಾಗ. ಹಾಗೆ ಮೂಗಿನಿಂದ ಸಿಂಬಳ, ಬಾಯಿಯಿಂದ ಕಫ, ಹೀಗೆ ಎಲ್ಲ ಒಟ್ಟು ಇಡೀ ಹೆದರಿ ಹೋದ್ರಂತೆ. ಹಾಗೆ ಸೀನುವಾಗ ಅವನ ಸೀತಾಗ ಅಂತ ಶಬ್ದ ಪ್ರಯೋಗ ಮಾಡಿದ್ದೇನೆ. ಹನುಮಂತ ಉಲ್ಕಾಪಾತದಂತೆ ಹೊರಗೆ ಚಿಮ್ಮಿದ, ಅವನ ಮೂಗಿನಿಂದ ಚಿಮ್ಮಿದವ ವಜ್ರಸ್ತಂಭಕ್ಕೆ ಅವರ ದೇಹ ಬಡಿದು ಹೋಯಿತು. ಆದರೆ ಹನುಮಂತನಿಗೆ ಏನಾಗಲಿ, ಯಾಕೆ ಅವ ವಜ್ರ ಶರೀರಿ. ವಜ್ರಸ್ತಂಭಕ್ಕೆ ಹನುಮಂತ ಬಡಿದು ಹೋದ, ತಗುಲಿ. ಅದು ನೋವಾದಾಗ, ನೋವಾಯ್ತು ಹನುಮಂತನಿಗೆ, ನೋವಾಯಿತು. ಕವಿ ಹೇಳ್ತಾನೆ, ಈ ನಾಡಿನ ಜನರು, ಅದು ಸ್ಪಷ್ಟ ಅಲ್ಲಿ ಕವಿ ಹೇಳ್ತಾನೆ, ಈ ನಾಡಿನ ಜನರು ಸೀತಾಗ ಏನು ಮಾಡ್ತಾರೆ ಅಂದರೆ,
ನಿಮ್ಮ ತಂದೆಯ ಹೆಸರು ಹೇಳ್ತಾನೆ ಅಂತ ವಾಲ್ಮೀಕಿ ಹೇಳಿದನಂತೆ ಕುಶಲವರ ಹತ್ರ. ನೋವಾದಾಗ ನಾವು ರಾಮ ರಾಮ ಅಂತ ಹೇಳ್ತೇವೆ. ಹಾಗೆ ರಾಮ ರಾಮ ಹೇಳಿದನಂತೆ ಹನುಮಂತ, ಅವನಿಗೆ ನೋವಾಯಿತಂತೆ, ರಾಮದೇವರ ಹೆಸರು ಹೇಳಿದ. ಹಾಗೆ ಹಣೆಯನ್ನು ನೇವರಿಸಿಕೊಂಡು ಹನುಮಂತ ರಾಮನನ್ನು ಸ್ಮರಿಸಿ ಅಲ್ಲಿಂದ ಹೊರಗೆ ಬಂದ ಅಂತ ಕವಿ ಹೇಳ್ತಾನೆ. ಕೋಪ ಚಿಗುರಿತು, ಪ್ರಳಯ ಕಾಲದ ಅಗ್ನಿಯಂತೆ ಕೋಪ ಹೆಚ್ಚಿತಂತೆ, ರಾಕ್ಷಸರನ್ನು ಕೊಲ್ಲಬೇಕು ಅಂತ ಆಲೋಚನೆ ಮಾಡಿದನಂತ ಹನುಮಂತ, ಬದುಕ ಕೊಡಬಾರದು. ಹಾಗೆಂತ ಅಲ್ಲಿ ಚಪ್ಪಾಳೆ ತಟ್ಟಿಕೊಂಡು ಪಿಶಾಚಿಗಳು ಮನುಷ್ಯರ ಮಾಂಸ ಇದನ್ನು ತಿನ್ನುತ್ತಾ ರಕ್ತ ಇದನ್ನೆಲ್ಲ ಅವನಿಗೆ ಕಂಡಿತಂತೆ, ಆರ್ಭಟಿಸಿದಂತೆ. ಇವನಿಗೆ ಛೇಡಿಸುವುದಕ್ಕೆ ಬರುವ ಭಯವನ್ನು ನಿರ್ಮಾಣಕ್ಕೆ ಮಾಡುವಂತಹ ಅಲ್ಲಿ ಭೂತ ಪ್ರೇತಾದಿಗಳು ಮದ್ಯಪಾಯಿಗಳಾಗಿ ರಕ್ತಪಾನ ಮಾಡುತ್ತಾ ಮಾಂಸ ಭಕ್ಷಣೆ ಮಾಡುತ್ತಾ ಕೇಕೆ ಹಾಕುತ್ತಾ ಹನುಮಂತನ ಮೇಲೆ ಎರಗಲಿಕ್ಕೆ ಬಂದರೂ ಆರ್ಭಟಿಸಿದನಂತೆ ಹನುಮಂತ, ಗರ್ಜಿಸಿದನಂತೆ. ಹನುಮಂತನ ಗರ್ಜನೆಗೆ ಆರ್ಭಟಕ್ಕೆ ಅವರು ಹೊರಟು ಹೋದ್ರಂತೆ ಆ ಕಡೆಗೆ. ಇವನನ್ನು ಕೊಲ್ಲುತ್ತೇನೆ ಅಂತ ಬಹಳ ಮಂದಿ, ಬಾಹುಬಲ ಹನುಮಂತನನ್ನು ಶೂಲಪಾಣಿ ಶಿವನಂತೆ ಮೇಲಕ್ಕೆತ್ತಿ ಬಂದರು ಅನೇಕ ಮಂದಿ, ಇವನನ್ನು ಕೊಲ್ಲಬೇಕು ಅಂತ ಬಂದರು. ಆ ಸಂದರ್ಭದಲ್ಲಿ ಶೂಲವು ಅಲ್ಲಾಡಿತೋ ಇಲ್ಲವೋ ಅಂತ ಗೊತ್ತಿಲ್ಲ, ತ್ರಿಕೂಟಾಚಲ ತೂಗಾಡಿತೋ ಗೊತ್ತಿಲ್ಲ, ಮಹಾಯುದ್ಧದ ಸಾಮರ್ಥ್ಯವೆಷ್ಟೋ ಗೊತ್ತಿಲ್ಲ, ಕಿಡಿಗಳು ಹಾರಿದುವಂತೆ ಆ ಸಂದರ್ಭದಲ್ಲಿ ಹನುಮಂತನ ಮೇಲೆ. ಆದರೆ ಕಟಕಟನೆ ಹಲ್ಲು ಕಡಿದು ಆಣೆ ಇಟ್ಟು ಎದೆಗೆ ಗುರಿ ಇಟ್ಟು ಇವನು ಸತ್ತು ಹೋದರೆ ಪುನಃ ಹುಟ್ಟುತ್ತಾನೆ, ಆಮೇಲೆ ರಘುಪತಿಯ ರಭಸಕ್ಕೆ ಕಾಳಗಕ್ಕೆ ದೇಹವನ್ನು ತೆತ್ತು ನಿಲ್ಲುವವರು ಯಾರು, ಹೀಗೆ ಬೇರೆ ಬೇರೆ ರೀತಿಯಿಂದ ಯೋಚಿಸಿ ನನ್ನ ಕೆಟ್ಟ ನಡತೆಯಾಗ್ತದೆ ಅಂತ ತಿಳ್ಕೊಂಡ. ಇವನ ಒಮ್ಮೆ ಕೊಲ್ಲಬೇಕು ಅಂತ ಕಂಡಿದೆ, ಅವನಿಗೆ ಕುಂಭಕರ್ಣನನ್ನು ಕೊಂದು ಮುಗಿಸುವಂತ ಕಂಡಿದೆ. ಇಲ್ಲ, ಇದು ಅವಾಂತರವಾಗಿ ಹೋದೀತು. ಸೀತಾನ್ವೇಷಣೆಗೆ ಬಂದದ್ದು. ಯಾವನೇ ಒಬ್ಬ ಕಾರ್ಯ ಸಾಧಕನಿಗೆ ಮೊದಲು ಆ ಕಾರ್ಯವನ್ನು ಮಾಡಿ ಮುಗಿಸುವುದೇ ಲೇಸು. ಇಲ್ಲಿ ನಾನು ಅಪಚಾರವನ್ನು ಅವಾಂತರವನ್ನು ಮಾಡಕೂಡದು, ಇದರಿಂದ ರಘುಪತಿಗೆ ತೊಂದರೆ ಆದೀತು ಅಂತ ಹನುಮಂತನಿಗೆ ಕಾಣುತ್ತದೆ. ಹಾಗೆ ಕುಂಭಕರ್ಣನನ್ನು ಕೊಂದು ಮುಗಿಸ್ತೇನೆ ನಿದ್ರೆಯಲ್ಲಿ ಅಂತ ಹೇಳುವಾಗ ಅವನಿಗೆ ಖಂಡಿತೋ ಮಲಗಿ ನಿದ್ರೆ ಮಾಡುವಾಗ ಕೊಲ್ಲುವುದು ಧರ್ಮವಲ್ಲ. ಅದಕ್ಕಾಗಿ ಹನುಮಂತ ಸಾಮರಿಸಿಕೊಂಡು ರಾಮನಾಮವನ್ನು ಸ್ಮರಿಸ್ತಾ ಮುಂದೆ ಹೋಗ್ತಾರೆ. ನೋಡೋಣ. ಬರಬರಲು ಮುಂದೆ ಸೆದು ದಗ್ಗದ ಪರಮ ವೈಷ್ಣವ ಚಕ್ರವರ್ತಿಯ, ಬರಬರಲು ಮುಂದೆ ಸೆದು ದಗ್ಗದ ಪರಮ ವೈಷ್ಣವ ಚಕ್ರವರ್ತಿಯ, ವರನಿಕೇತನ ಮೇಲು ಕಟ್ಟಿನ ಚಿತ್ರಪತ್ರಗಳ ಹರಹಿರಲಿ ಹೋದರಿದ್ದ ಕಲಶೋತ್ಕರಗಳಲ್ಲಿ ಕಮನೀಯತರ ದುಪ್ಪರಿಗೆಗಳಲ್ಲಿ ಅಮರೇಂದ್ರನ ಅಮಳಾಗಾರದಂದದಲ್ಲಿ ಬರಬರಲು ಎಷ್ಟು ಹುಡುಕಿದ್ರೂ ಇಲ್ಲ. ನಿದ್ದೆಯಲ್ಲಿದ್ದವನನ್ನು ಕೊಂದು ಮುಗಿಸಿದ್ರೆ ಅವಾಂತರ ಆಗ್ತದೆ. ಭೂತ ಪ್ರೇತ ಪಿಶಾಚಾದಿಗಳು ಆಯುಧವನ್ನು ಹಿಡ್ಕೊಂಡು ಬಂದ್ರೆ ಆ ಆಯುಧವನ್ನು ಹನುಮಂತ ಸೆಳ್ಕೊಳ್ತಾರೆ ಅವರ ಕೈಯಿಂದ. ಈ ಕುಂಭಕರ್ಣನನ್ನು ಕೊಲ್ಲಿಕ್ಕೆ ಆಯುಧವನ್ನಲ್ಲೇ ಬಿಸುಟಿನಂತೆ. ಬೇಡ, ಯಾಕೆ ಹೇಳಿದನಂತೆ ಅವ ಕುಂಭಕರ್ಣನಿಗೆ, ನಿನಗೆ ಆಯುಷ್ಯ ಜೀವವನ್ನು ದಾನ ಮಾಡಿದ್ದೇನೆ, ಬಿಟ್ಟು ಬಿಟ್ಟಿದ್ದೇನೆ, ಮಲಕ್ಕ ಹೋಗು. ಮಲಗಿದವನನ್ನು ಯಾಕೆ ಹೊಡೆಯುವುದು? ಮಲಗಿದವನನ್ನು ಹೊಡಿಲಿಕ್ಕೆ ರಾಮಭಕ್ತ ಇರುವುದಲ್ಲ. ನೀನು ಎದ್ದು ಯುದ್ಧಕ್ಕೆ ಸಿದ್ಧ ಆದರೆ ನಿನ್ನನ್ನು ಮಲಗಿಸದೆ ಬಿಡುವುದು ಇಲ್ಲ. ಹೀಗೆ ಇವನ ಪ್ರಯತ್ನ ಏನುಂಟು ಅದನ್ನು ತ್ಯಜಿಸಿದನಂತೆ. ನನಗದು ಮುಖ್ಯ ಅಲ್ಲ, ಆ ಕೆಲಸ ಎಲ್ಲ ಮಾಡಬೇಕಾದ್ದು. ಹಾಗೆಂತ ಸೀತೆಯನ್ನು ಕಾಣದೆ ಅವನಿಗೆ ಏನು ಮಾಡುವುದು? ಗೊಂದಲ ಆಯಿತು, ದುಃಖ ಆಯಿತು, ಆತಂಕ ಆಯಿತು. ಏನು ಮಾಡೋದು? ಪುಣ್ಯ ಪತಿವೃತೆಯರ ಅರಸಿ ಸೀತೆ ತನಗೆ ಇನ್ನೆಲ್ಲಿ ಕಾಣಿಸುವಳೋ? ಪುಣ್ಯ ಪತಿವೃತೆಯರ ಅರಸಿ, ನೋಡಿ ಪ್ರಯೋಗ, ನೋಡಿ ಕವಿಯದ್ದು. ಸೀತೆ ಪರಮ ಪತಿವೃತೆ. ಒಮ್ಮೆ ಮೂರ್ಛೆ ಹೋದನಂತೆ, ಕಣ್ಣು ಕತ್ತಲೆ ಹೋಯ್ತಂತೆ ಅವನಿಗೆ, ಇಷ್ಟೆಲ್ಲ ಸುತ್ತಾಡಿದವಾಗ. ಆದರೆ ಮುಂದೆ ಬರುತ್ತಿದ್ದಾಗೆ ಶ್ರೇಷ್ಠ ವಿಷ್ಣು ಭಕ್ತ ಚಕ್ರವರ್ತಿ ವಿಭೀಷಣನ ಪವಿತ್ರ ಗ್ರಹವು ಕಾಣಿಸಿತು ಅಂತ ಕವಿ ಹೇಳ್ತಾನೆ.
ಪರಮ ವೈಷ್ಣವ ಚಕ್ರವರ್ತಿಯ ವರ ನಿಕೇತನ. ನೋಡಿ, ವೈಷ್ಣವ ಚಕ್ರವರ್ತಿ ಅಂದರೆ ವೈಷ್ಣವರಿಗೆ ಚಕ್ರವರ್ತಿ ಅವನು. ಪರಮ ಭಾಗವತೋತ್ತಮ. ಅಲಂಕೃತವಾದಂತಹ ಎಲೆಗಳ ಮೆಟ್ಟಿಲುಗಳು, ಕಲಶಗಳ ಗುಂಪು, ಮನೋಹರವಾದಂತಹ ಉಪ್ಪರಿಗೆಗಳು ದೇವೇಂದ್ರನ ಭವನದಂತೆ ಶೋಭಿಸುತ್ತಿತ್ತು, ಸುಧರ್ಮ ಸಭೆಯಂತೆ ಕಾಣುತ್ತಿತ್ತು ಅಂತ ಹೇಳ್ತಾನೆ. ಅಮರಾವತಿಯಂತೆ ಯಾವ ಕಡೆಯಲ್ಲಿ ನೋಡಿದರೂ ಸಂಪದ್ಭರಿತವಾದಂತಹ ಪವಿತ್ರ ಮಂಟಪಗಳು, ಎಲ್ಲಿ ತಿರುಗಿದ್ರೂ ಮಂಗಳಕರವಾದಂತಹ ರತ್ನದ ಮಂದಿರಗಳು, ಯಾವ ಕಡೆಗೆ ಹೋದರೂ ಪೂಜಾಗ್ರಹಗಳು, ಕ್ಷೀರಸಾಗರದ ನಡುವಿನಲ್ಲಿರುವಂತಹ ಲಕ್ಷ್ಮೀಪತಿಯ ಭವನದಂತೆ ಶೋಭಿಸುತ್ತಿತ್ತು ಅಂತ ಹೇಳ್ತಾನೆ ಕವಿ. ವೈಕುಂಠ ಸದೃಶವಾಗಿತ್ತು ಕ್ಷೀರಸಾಗರದಲ್ಲಿದ್ದ. ಎಲ್ಲಿ ನೋಡಿದರೂ ಹರಿಕಥೆಯ ಬೇರೆ ಬೇರೆ ಚಿತ್ರಗಳಿತ್ತು, ರೂಪಕಗಳಂತೆ. ಶ್ರೀಮನ್ನಾರಾಯಣ ಏನೇನು ಸಾಧನೆ ಮಾಡಿದ್ದಾನೆ ಭಕ್ತೋದ್ಧರಣಕ್ಕೆ ಬೇಕಾಗಿ ಅದರ ರೂಪಕಗಳಂತೆ ರೇಖಿಸಲ್ಪಟ್ಟಂತಹ ಚಿತ್ರಗಳು ಅಲ್ಲಿತ್ತು ಅಂತ ಹೇಳ್ತಾನೆ. ಮಯ ನಿರ್ಮಿತವಾದಂತಹ ಗೋಡೆಗಳಿತ್ತು, ಆ ಗೋಡೆಗಳಲ್ಲಿ ಅಂತಹ ಚಿತ್ರಗಳಿತ್ತು. ವಿಷ್ಣುವಿನ ಚರಿತ್ರೆಯನ್ನು ನಾಟಕ ರೂಪದಲ್ಲಿ ಉಲ್ಲೇಖ ಮಾಡಿದನಂತೆ. ಅಲ್ಲಿ ಗಜೇಂದ್ರ ವರದನಾಗಿ ಹೇಗೆ, ಪ್ರಹ್ಲಾದ ವರದನಾಗಿ ಹೇಗೆ, ಧ್ರುವನಿಗೆ ಅನುಗ್ರಹ ಮಾಡಿದ ಭಗವಂತ ಹೇಗೆ, ಈ ರೀತಿ ಭಗವಂತನ ಅವತರಣ, ಅಥವಾ ಕ್ಷೀರಸಾಗರದ ಮಥನದ ಸಂದರ್ಭದಲ್ಲಿ ಕೂರ್ಮನಾಗಿ ಭಗವಂತ ಹೇಗೆ ಆಧರಿಸಿದ್ದಾನೆ, ಮೋಹಿನಿಯಾಗಿ ಹೇಗೆ ದೇವತೆಗಳಿಗೆ ಅಮೃತವನ್ನಿತ್ತಿದ್ದಾನೆ, ಇತ್ಯಾದಿ ಇತ್ಯಾದಿ. ಇದನ್ನು ಅಲ್ಲಿ ವಿಷ್ಣು ಚರಿತ್ರೆಯನ್ನು, ಅದನ್ನು ಅಭಿನಯಿಸುತ್ತಿರುವ ಸ್ತ್ರೀಯರ ವೈಭವ ವಿಲಾಸಗಳು, ಅದರ ಚಿತ್ರ ಇತ್ತಂತೆ, ರೂಪಕಗಳ ಚಿತ್ರಗಳಿತ್ತಂತೆ. ಹರಿಯ ಸ್ತೋತ್ರವನ್ನು ಹಾಡುವ ಗಾಯಕರಿದ್ರಂತೆ. ವಿಭೀಷಣನು ಏಕಾದಶಿಯ ಜಾಗರಣೆಯಲ್ಲಿದ್ದ ಅಂತ ಹೇಳ್ತಾನೆ ಕವಿ. ಪರಮ ವೈಷ್ಣವನಿದ್ದಾನೆ, ಜಾಗರಣೆಯಲ್ಲಿದ್ದಾನೆ. ವಿಷ್ಣುವಿನ ಅವತಾರಗಳನ್ನು ಕಡೆದು ನಿಲ್ಲಿಸಿರುವಂತಹ ಚಿನ್ನ ರತ್ನಗಳ ಮನೋಹರವಾದಂತಹ ಸಾಲುಗೊಂಬೆಗಳು, ವರಾಹ ಅವತಾರ ಇರ್ಬೋದು, ನರಸಿಂಹ ಅವತಾರ ಇರ್ಬೋದು, ವಾಮನ ಅವತಾರ ಇರ್ಬೋದು, ಪರಶುರಾಮ ಅವತಾರ ಇರ್ಬೋದು, ಅಥವಾ ಇನ್ನು ಲೀಲಾವತಾರಗಳಿವೆ ಭಗವಂತನದ್ದು, ಕಪಿಲಾದಿ. ಹೀಗೆ ಭಗವಂತನ ಅವತರಣದ ಒಂದೊಂದು ಅವತಾರದ ವಿಗ್ರಹಗಳನ್ನು ಅಲ್ಲಿ ನೆಟ್ಟಿದ್ರಂತೆ, ಸಾಲು ಸಾಲಾಗಿ ಗೊಂಬೆಗಳಾಗಿ ವರ್ತುಲಾಕಾರದಲ್ಲಿ. ಇದನ್ನು ಕವಿ ಹೇಳ್ತಾನೆ. ಬಹಳ ವೈಷ್ಣವದು. ಒಂದು ನಾವು ಲಂಕೆಯಲ್ಲಿ ತಿಳಿಬೇಕಾದ್ದು, ರಾವಣನ ಆಡಳಿತದಲ್ಲಿ ಅಲ್ಲಿ ಅವರವರದ್ದಾದಂತಹ ನಂಬಿಕೆ ಆರಾಧನೆಗಳಿಗೆ ಅವಕಾಶ ಇತ್ತು. ಅವನು ಶಿವಭಕ್ತನಾದರೂ ಎಲ್ಲರೂ ಶಿವನನ್ನೇ ಪೂಜೆ ಮಾಡಬೇಕು, ಬೇರೆ ದೇವರನ್ನು ಪೂಜಿಸಬಾರದೆಂಬ ನಿರ್ಬಂಧ ಇರಲಿಲ್ಲ. ಧಾರ್ಮಿಕತೆ, ನಂಬಿಕೆಗೆ ಮುಕ್ತ ಸ್ವಾತಂತ್ರ್ಯ ಇತ್ತು ರಾವಣನ ಲಂಕೆಯ ರಾಜ್ಯದಲ್ಲಿ ಮತ್ತು ಆಡಳಿತದಲ್ಲಿ ಅಂತ ಸ್ಪಷ್ಟ ಆಗ್ತದೆ. ಮುಂದೆ ನೋಡುವ. ಖಳರೊಳಗೆ ಸಜ್ಜನದು, ಹಾಲಾಹಲದೊಳಗೆ ಸುಧೇ, ಕಾಮರಂಗಳ ಹಳುವದಲ್ಲಿ ಹರಿಚಂದನವು, ಶಿಖಿಯೊಳಗೆ ಶೀತಳವು. ಖಳರೊಳಗೆ ಸಜ್ಜನನು, ಹಾಲಾಹಲದೊಳಗೆ ಸುಧೆ, ಕಾಮರಗಳ ಹಳುವದಲ್ಲಿ ಹರಿಚಂದನವು, ಶಿಖೆಯೊಳಗೆ ಶೀತಳವು. ಕಲುಗಳೊಳು ನಿಜ ಪುರುಷ ಜನಿಸುವುದು, ಇಳೆಗೆ ಚಿತ್ರವಲಾಜೆನುತ್ತ. ಕಲುಗಳೊಳು ನಿಜ ಪುರುಷ ಜನಿಸುವುದಿಳೆಗೆ ಚಿತ್ರವಲಾಜೆನುತ್ತ. ಮೈಯೊಲಹಿನಲ್ಲಿ ನೋಡಿದನು ದೂರದಲ ವಿಭೀಷಣನ, ನೋಡಿದನು ವಿಭೀಷಣನ. ತೊರವೆ ಇಲ್ಲಿ ಒಳ್ಳೆ ಪ್ರಯೋಗಗಳನ್ನು ಮಾಡ್ತಾನೆ. ಕಾಗೆಯ ಹಿಂಡಿನಲ್ಲಿರುವ ಕೋಗಿಲೆ ಅಂತ ನಾವು ಹೇಳುತ್ತೇವೆ. ಗಾರ್ಧಬ ಗಾಯನದ ಮಧ್ಯೆ ಇರುವಂತಹ ಸುಸ್ವರವಾದ ನಾದ ಅಂತ ನಾವೇನು ಹೇಳ್ತೇವೆ, ಇದು ಕಾಣ್ತದೆ. ಕಳರೊಳಗೆ ಸಜ್ಜನನು, ಇಲ್ಲಿರುವಂಥವರೆಲ್ಲ ಕಳರು. ಅಷ್ಟರವರೆಗೆ ಎಲ್ಲ ದುಷ್ಟರನ್ನೇ ನೋಡಿಕೊಂಡು ಬರ್ತಾನೆ ಕುಂಭಶ್ರವಣನವರೆಗೆ. ಈ ಮಧ್ಯೆ ಒಬ್ಬ ಸಜ್ಜನನಿದ್ದಾನೆ ಅಂತ ಕೇಳ್ತಾನೆ.
ಹಾಲಾಹಲದೊಳಗೆ ಸುದೆಯು. ವಿಷದ ಮಧ್ಯೆ ಅಮೃತ ಇರುವುದಕ್ಕೆ ಸಾಧ್ಯ ಉಂಟಾ? ಇಲ್ಲಿ ವಿಷದ ಒಳಗೆ ಅಮೃತ ಇದೆ, ಹಾಲಾಹಲದ ಒಳಗೆ ಅಮೃತ ಇದೆ. ಮರುಭೂಮಿಯಲ್ಲಿ ಕಾಣುವಂತಹ ಮರೀಚಿಕೆ ಅದು ಬಾಯಾರಿದವನಿಗೆ ಸಿಗುವುದಿಲ್ಲ, ಅದು ಬಿಸಿಲು ಕುದುರೆ. ಆದರೆ ಇಲ್ಲಿ ಹಾಗಲ್ಲ, ಇಲ್ಲಿ ವಿಷದ ಮಧ್ಯೆ ಅಮೃತ ಕಾಣ್ತಾ ಇದೆ, ಸುದೆ ಕಾಣ್ತಾ ಇದೆ. ಅನೇಕ ಮರಗಳು ಕಾಡಿನಲ್ಲಿ, ಅರಣ್ಯಗಳಿರ್ತವೆ, ಕಾರ್ಸರ್ಕರಣ್ಯದ ತೊಡಗಿ ಎಲ್ಲ ಮುಳ್ಳಿನ ಮರಗಳು. ಈ ಮರಗಳ ಮಧ್ಯೆ ಶ್ರೀಗಂಧದ ಮರ ಇದೆ ಮಾಡ್ತಾನೆ. ಕಾಮರಂಗಳ ಹಳುವದಲ್ಲಿ ಹರಿಚಂದನವು. ಶ್ರೀಗಂಧದ ಮರ ಕಾಣ್ತಾ ಇದೆ ಇಲ್ಲಿ ಲಂಕೆಯಲ್ಲಿ. ಆಶ್ಚರ್ಯವಾದರೂ ನಿಜ ಇದು. ಶಿಖಿಯೊಳಗೆ ಶೀತಳವು. ಅಗ್ನಿ, ಬಿಸಿ ಎನ್ನುವಂತಹದ್ದು ಅಗ್ನಿಗದು ಸ್ವಭಾವ. ಅಗ್ನಿಯ ಗುಣ ಏನು? ಉರಿಯುತ್ತದೆ, ಬಿಸಿಯಾಗಿರ್ತದೆ. ಈ ಮಧ್ಯೆ ಇಲ್ಲಿ ಅಗ್ನಿಯ ಒಳಗೆ ತಂಪಿದೆ, ಹಿತದ ಅನುಭವ ಇದೆ ಮಾಡ್ತಾನೆ. ಬೆಂಕಿಯಲ್ಲಿ ತಂಪು, ಕಲ್ಲುಗಳಲ್ಲಿ ಸ್ಪರ್ಶಶಿಲೆ, ಕಲ್ಲಿನ ಹರಳಿನ ಒಳಗೆ ಹರಳು ಕಲ್ಲಿದೆ, ಮೌಲಿಕವಾದದ್ದಿದೆ ಇಲ್ಲಿ ಅಂತ ಹೇಳ್ತಾನೆ. ಇದು ಇಂತಹದ್ದು ಹುಟ್ಟುವಂತಹದ್ದು. ದುಷ್ಟಕೂಟದಲ್ಲಿ ಸಜ್ಜನ, ಸಾಮಾನ್ಯ ಮರಗಳ ಮಧ್ಯೆ ಶ್ರೀಗಂಧ, ವಿಷದ ಮಧ್ಯೆ ಅಮೃತ ಹುಟ್ಟುವಂತಹದ್ದಿರಬಹುದು, ಬೆಂಕಿಯೊಳಗೆ ತಣುಸಿರುವಂತಹದ್ದಿರಬಹುದು. ಇದು ಜಗತ್ತಿನಲ್ಲಿ ವಿರಳ ಅಂತ ಹೇಳ್ತಾನೆ. ಇದನ್ನು ನೋಡಿ ಹನುಮಂತ ಹೇಳ್ತಾನೆ, ಇದು ಮೈಯೊಲೆದು ದೂರದಲ್ಲಿ ನಿಂತು ವಿಭೀಷಣನನ್ನು ನೋಡಿದನು ಕವಿ. ನಿಂತು ನೋಡಿದನಂತೆ ವಿಭೀಷಣನ ಏಕಾಗ್ರತೆಯನ್ನು. ನಿಜವಾಗಿ ಸಂತರು ತಪಸ್ಸುಗಳನ್ನು, ಧ್ಯಾನವನ್ನು ಮಾಡಬೇಕಾದ್ದು ಸಂತೆಯ ಮಧ್ಯೆ ಅಂತ ಹೇಳ್ತಾರೆ. ಅರಣ್ಯ ಮಧ್ಯದಲ್ಲಿ ಏಕಾಂತದಲ್ಲಿ ಕುಳಿತುಕೊಳ್ಳುವಂತಹದ್ದಲ್ಲ. ಅದು ಆಶ್ಚರ್ಯ ಅಲ್ಲ, ಸಹಜ. ಏಕಾಂತದಲ್ಲಿ ಕುಳಿತುಕೊಳ್ಬೇಕು ಯಾರಿದ್ರೆ. ಆದರೆ ಹರಟೆ ಹೊಡೆಯುವ ಜನಜಂಗುಳಿಯ ಮಧ್ಯೆ ಒಬ್ಬ ಸಂತನಾಗಿ ಅಂತರ್ಮುಖಿಯಾಗಿ ಕೂತ್ರೆ ಅದಕ್ಕಿಂತ ದೊಡ್ಡ ಏಕಾಗ್ರತೆ ಏನು? ಈ ಏಕಾಗ್ರತೆಯನ್ನು ನೋಡಿ ಮೈಯೊಲೆದು ನಿಂತ, ಮೈ ಮರೆವಾಯ್ತು ಹನುಮಂತನಿಗೆ. ಹೀಗೊಬ್ಬ ಇದ್ದಾನ. ಲಂಕೆಯ ಬಗ್ಗೆ ಏನು ದಾರಷ್ಟ್ಯ, ಕೆಟ್ಟವ, ರಾವಣ, ಸ್ತ್ರೀಲಂಪಟ, ಕುಡುಕ, ಮದ್ಯಪಾಯಿ ಇತ್ಯಾದಿ ಇತ್ಯಾದಿ. ಈ ಮಧ್ಯೆ ಒಬ್ಬ ಇಲ್ಲಿ ಮಹಾವೈಷ್ಣವನಾಗಿ ದೇವರ ಧ್ಯಾನದಲ್ಲಿ, ಅದು ಈ ರಾತ್ರಿ, ಹಗಲಲ್ಲ, ಮಧ್ಯಾಹ್ನ ಅಲ್ಲ, ಮಧ್ಯರಾತ್ರಿ ಕಳೆದೋಗಿದೆ. ಇಲ್ಲಿ ಒಬ್ಬ ಇದ್ದಾನೆ ಅಂದರೆ ಏನು? ಅವನಿಗೆ ಆಶ್ಚರ್ಯ ಆಯ್ತು. ಮೈಯೊಲೆದು, ಮೈ ಮರೆತು ನಿಂತ ಇವನು ಹಿಂದಿನ ಜನ್ಮದ ಮಹಾಪ್ರಹ್ಲಾದನೋ ಸಂದೇಹ ಇಲ್ಲ. ಪರಮ ಭಾಗವತೋತ್ತಮ. ಹಿಂದಿನ ಜನ್ಮದಲ್ಲಿ ಅವನಿರಬಹುದಾ? ಅಲ್ಲ, ಸೀತೆಯನ್ನು ಅಪಹರಿಸಿಕೊಂಡು ಬಂದವನು ನಿಜವಾಗಿ ಹಿಂದಿನ ಜನ್ಮದ ಹಿರಣ್ಯಕಶಿಪುವೋ? ಅದು ವಾಸ್ತವವೂ ಹೌದು. ತ್ರಿಜನ್ಮ ಮೋಕ್ಷವನ್ನು ತೆಕ್ಕೊಂಡ್ರೆ ಹಿರಣ್ಯಕಶಿಪುವೇ ರಾವಣನಾಗಿ ಹುಟ್ಟುವಂತಹದ್ದು. ಹನುಮಂತನ ಬಾಯಿಯಿಂದ ಇಲ್ಲಿ ತೊರವೆ ಹೇಳ್ತಾನೆ, ಹನುಮಂತನ ಹತ್ರ ಹೇಳಿಸ್ತಾನೆ ತೊರವೆ. ರಾವಣ ಹಿರಣ್ಯಕಶಿಪು ಆದರೆ ಇವ ಪ್ರಹ್ಲಾದನ ವಿಭೀಷಣ. ಪ್ರಹ್ಲಾದ ಪ್ರಜ್ಞೆ ಹುಟ್ಟಿನಲ್ಲಿ ಅವ ಹಿರಣ್ಯಕಶಿಪು ಇರಬೇಕು ಅಂತ ಹೇಳ್ತಾನೆ. ಆ ಕಾರಣದಿಂದ ದಶರಥನ ಮಗ ಆದಿ ನರಸಿಂಹನೆಂಬ ವಿವೇಕ ನನ್ನ ಬುದ್ಧಿಗೆ ಗೋಚರವಾಗ್ತಾ ಇದೆ. ಎಂತಹ ರೂಪಕ ನೋಡಿ, ಏನು ರೂಪಕದ ಪ್ರಯೋಗ ಮಾಡಿದ ಕವಿ ಇಲ್ಲಿ. ರಾವಣ ಹಿರಣ್ಯಕಶಿಪು ಆದರೆ ಕಂಬದಿಂದ ಒಡೆದು ಬರುವಂತಹ ನರಸಿಂಹ ರಾಮನಲ್ಲದೆ ಮತ್ತೆ ಯಾರು? ಹನುಮಂತ. ರೂಪಕವಾಗಿ ಹನುಮಂತ ಇಲ್ಲಿ ಹೇಳುವಂಥದ್ದು ನಮಗೆ ಕಾಣ್ತದೆ. ಹಾಗೆ ಮೆಲ್ಲಗೆ ರೂಪವನ್ನು ಧರಿಸ್ತಾನಂತೆ. ಕೇಳೋಣ. ಎನ್ನುತ್ತ ಮೆಲ್ಲನೆ ಸೂಕ್ಷ್ಮ ರೂಪವ ಅನುಕೂಲಿಸಿ ಕಾಲಿಕ್ಕೆ ಎನ್ನುತ್ತ ಮೆಲ್ಲನೆ ಸೂಕ್ಷ್ಮ ರೂಪವನನುಕೂಲಿಸಿ ಕಾಲಿಕ್ಕೆ ಮಣಿಮಯ ಕನಕ ರಚಿತ ದ್ವಾರ ದಿದ್ದೆಸೆಗಳಲ್ಲಿ ಶುಕನಿಕರ ಹನುಮ ಹೊಗದಿರು ಹನುಮ ಹೊಗದಿರು ಪರವಧೂ ಜನ ಧನುಜರ ಅರಮನೆ ಇದು ಕಣ
ಕಾಮಿನಿಯ ನರಸುವ ಠಾವಿದಲ್ಲ ಹನುಮ, ಕಾಮಿನಿಯ ನರಸುವ ಠಾವಿದಲ್ಲೆನೆ ಕೇಳಿದನು ಹನುಮ. ಹನುಮ ಮೆಲ್ಲಗೆ ಹನುಮಂತ ಸೂಕ್ಷ್ಮ ರೂಪವನ್ನು ಹೊಂದಿದ. ಕುಂಭಶ್ರವಣದ ಭವನದಲ್ಲಿ ದೇಹವನ್ನು ಬೆಳೆಸಿದ್ದಾನೆ. ಅವನ ಮೂಗಿನ ಹೊಳ್ಳೆಯಿಂದ ಹೊರಗೆ ಬರುವಾಗ ಇಲ್ಲ ಮತ್ತೆ ಒಳಗೆ ಹೋಗ್ತಾನೆ. ಕುಂಭಶ್ರವಣನನ್ನು ಕೊಲ್ಲಬೇಕು ಅಂತೊಮ್ಮೆ ಮತ್ತೂ ದೇಹವನ್ನು ಕಾಠಿಣ್ಯಗೊಳಿಸಿದ್ದಾನೆ. ಆದರೆ ನಿದ್ರೆಯಲ್ಲಿರುವವನನ್ನು ಕೊಲ್ಲುವುದು ಅಸಂಗತ, ಸಭ್ಯತನ ಅಲ್ಲ. ಬದುಕಿಗ ಅವನಿಗೆ ಒಂದು ರೀತಿಯಿಂದ ಜೀವದಾನ ಮಾಡಿದ. ಆ ದೇಹ ಹಾಗೆ ಇತ್ತು. ಇಲ್ಲಿಯೇ ಬರುವಾಗ ನೆನಪಾಯ್ತು ಅವನಿಗೆ, ಹೋ ನಾನು ಹೀಗೆ ಹೋದರೆ ಆಗಲಿಕ್ಕಿಲ್ಲ. ಸೂಕ್ಷ್ಮ ರೂಪವನ್ನು ಹೊಂದಿದ, ಮೆಲ್ಲಗೆ ಒಳಪ್ರವೇಶ ಮಾಡ್ತಾನಂತೆ ವಿಭೀಷಣನ ಅರಮನೆಯ ಒಳಗೆ. ಇವ ಹೊರಗಿಂದಲೇ ನೋಡ್ತಾ ಇದ್ದಾನೆ ವಿಭೀಷಣನ ಈ ಭಕ್ತಿ ಶ್ರದ್ಧೆಯನ್ನು. ಕವಿ ಹೇಳ್ತಾನೆ, ಅಲ್ಲಿ ಎರಡು ಕಡೆಯಲ್ಲಿ ದ್ವಾರದ ಎರಡು ಭಾಗದಲ್ಲಿ ಗಿಳಿಗಳಿದ್ದುವಂತೆ. ಚಿನ್ನದ ಬಾಗಿಲಿನ ಎರಡು ಕಡೆಗಳಲ್ಲೂ ಇದ್ದಂತಹ ಗಿಣಿಗಳು ಹನುಮಂತನ ಹತ್ರ ಮಾತಾಡಿದಂತೆ, ಹನುಮಂತ ಒಳಗೆ ಹೋಗಬೇಡ, ಪರಸ್ತ್ರೀ ಸಹೋದರನ ಅರಮನೆ ಇದು. ಯಾರು ಪರಸ್ತ್ರೀ ಲಂಪಟ? ಅದು ರಾವಣ. ಇದು ರಾವಣನ ಸಹೋದರನ ಮನೆ, ಇದು ರಾವಣನ ಮನೆ ಅಲ್ಲ. ಇದು ಅಲ್ಲಿಗೆ ಹೋಗಬೇಡ, ಸೀತೆಯನ್ನು ಹುಡುಕುವ ಸ್ಥಳವಿದಲ್ಲ. ನೋಡಿ ಆ ಗಿಳಿಗಳಲ್ಲಿದ್ದ ಸಭ್ಯತೆ ನೋಡಿ. ಯಾವ ಕಾರಣಕ್ಕೂ ರಾವಣ ಸೀತೆಯನ್ನು ವಿಭೀಷಣನ ಅಂತಃಪುರದಲ್ಲಿ ತಂದಿಡ್ಲಿಕ್ಕಿಲ್ಲ. ಯಾಕೆ ಇಲ್ಲ? ರಾವಣನ ಈ ಕೆಟ್ಟ ಕಾರ್ಯವನ್ನು, ಕಾಮುಕತನವನ್ನು ಸದಾ ಆಕ್ಷೇಪಿಸುತ್ತಾ ಬಂದ ವಿಭೀಷಣ ಇವ ಸಜ್ಜನ ಅಂತ ಗೊತ್ತಾಯಿತು. ಹನುಮಂತನ ವಿವೇಕವೂ ಗೊತ್ತಾಯ್ತಲ್ಲಿ. ಆ ರೀತಿ ಗಿಳಿಗಳು ಹೇಳಿದವಂತೆ, ಇಲ್ಲಿ ಸೀತಾಮಾತೆ ಇರುವುದಕ್ಕೆ ಶಕ್ಯ ಇಲ್ಲ. ಹನುಮಂತ ಕೇಳಿದ, ಗಿಳಿಯ ಮಾತು ಸುಳ್ಳಾಗೋದಿಲ್ಲ, ಗಿಳಿ ಶಾಸ್ತ್ರ ಅಂತ ಇದೆ ನಮ್ಮಲ್ಲಿ, ಅಥವಾ ಶಾಸ್ತ್ರದ ಓದೆಗಳು ಏನಿದೆ ಅದರಲ್ಲಿ ಗಿಳಿಯಿಂದ ಹೆಕ್ಕುವ ಕ್ರಮ ಇದೆ. ಗಿಣಿ ಶಾಸ್ತ್ರವನ್ನು ನೋಡುವಂಥದ್ದು ಅಥವಾ ಜ್ಯೋತಿಷ್ಯವನ್ನು, ಶಕುನವನ್ನು ನೋಡುವಂಥದ್ದು ಇದೆ ನಮ್ಮಲ್ಲಿ. ಜಾನಕಿ ಇರುವ ಸ್ಥಳ ಯಾವುದೋ ತಿಳಿಯುವುದಿಲ್ಲ. ಹೀಗೆ ಅಧಿಕ ಚಿಂತೆಯಲ್ಲಿ ಹನುಮಂತ ಅಲ್ಲಿಂದ ಗಂಭೀರವಾಗಿ ಹೊರಟನಂತೆ. ಇಲ್ಲಿಯೂ ಇಲ್ಲಲ್ಲ, ಜಾನಕಿಂತ ಗಂಭೀರವಾಗಿ ಅವ ಹೊರಟ. ಕಪ್ಪು ಕವಿದ ಕತ್ತಲೆಯಲ್ಲಿ ಮನಸ್ಸಿನ ಅನಿಶ್ಚಿತ ಭಾವದಿಂದ ಎಲ್ಲಿಗೆ ಹೋಗುವುದು? ಕತ್ತಲೆ ಇಡೀ ಎಲ್ಲಿಗೆ ಹೋಗುವುದು ಅಂತಾಯಿತು. ಹಾಗೆ ಹನುಮಂತ ದೇವತೆಗಳ ದರ್ಪವನ್ನು ಸೀಳಿದ ದಶಕಂಠನ ಅರಮನೆಗೆ ಬಂದ ಅಂತ ಕವಿ ಹೇಳ್ತಾನೆ. ನೋಡಿ, ದೇವತೆಗಳ ದರ್ಪವನ್ನು ಅದನ್ನು ಸೀಳಿದ, ಮುರಿದ ದಶಕಂಠನ ಮನೆಗೆ ಹನುಮಂತ ಬರ್ತಾನಂತೆ. ಮುಂದಿನ ಸಂಚಿಕೆಯಲ್ಲಿ ರಾವಣನ ಭವನವನ್ನು ನಾವು ಹನುಮಂತ ಹೇಗೆ ನೋಡ್ತಾನೆ ಅಂತ ಕೇಳೋಣ. ಇಲ್ಲಿಗೆ ಮಂಗಲ ಹೇಳೋಣ. ಮಂಗಲೋ ಕೌಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲೋ ರಾಮ ಸಾರ್ವಭೌಮಾಯ ಮಂಗಲಂ.